ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಎಮೈಎಸ್ ಕನ್ನಡ. ಸೊ ನಾವು ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ NCERT ಕವರ್ ಮಾಡ್ತಾ ಇದ್ವಿ. ಸೊ ಈಗ 5th ಚಾಪ್ಟರ್ಗೆ ಎಂಟರ್ ಆಗ್ತಾ ಇದ್ದೇವೆ. ದಟ್ ಈಸ್ ರೂರಲ್ ಡೆವಲಪ್ಮೆಂಟ್, ಹಳ್ಳಿಗಳ ಡೆವಲಪ್ಮೆಂಟ್ ಹೇಗೆ ಮಾಡೋದಂತ. ಸೊ ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ ಕೇಸ್ ನೀವು ವೀಡಿಯೋನ ಡೈರೆಕ್ಟಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಫುಲ್ ಪ್ಲೇಲಿಸ್ಟನ್ನ ನೋಡ್ಕೊ ಬನ್ನಿ, ಇಲ್ಲಾಂದರೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಓಕೆ, ಸೊ ಈ ಚಾಪ್ಟರ್ನ ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ತೇನೆ, ಕ್ಲಾಸ್ 18 ಆ್ಯಂಡ್ ಕ್ಲಾಸ್ 19. ಸೊ ಈ ಕ್ಲಾಸ್ 18 ಸ್ಟಾರ್ಟ್ ಮಾಡೋಣ. ಸೊ ರೂರಲ್ ಡೆವಲಪ್ಮೆಂಟ್ ಇದು ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್, ಮಜವಾಗಿರುತ್ತೆ. ಸೊ ಬನ್ನಿ ಅರ್ಥ ಮಾಡ್ಕೊಂಡು ತೊಗೊಂಡು ನೋಡಿ. ಪ್ರೀವಿಯಸ್ಲಿ ಒಂದು ನಿಮಿಷ ಪೆನ್ನ ತೊಗೊಳ್ಳೋಣ. ಓಕೆ, ಪ್ರೀವಿಯಸ್ಲಿ ವಿ ಹ್ಯಾವ್ ಸ್ಟಡಿಡ್ ಹೌ ಪವರ್ಟಿ ವಾಸ್ ಅ ಮೇಜರ್ ಚಾಲೆಂಜ್ ಫೇಸಿಂಗ್ ಇಂಡಿಯಾ. ಪವರ್ಟಿ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೇವೆ, ಅದು ಆಲ್ರೆಡಿ ಚಾಪ್ಟರ್ ಮುಗಿದಿದೆ. ವಿ ಆಲ್ಸೋ ನೋ ದ್ಯಾಟ್ ದ ಮೆಜಾರಿಟಿ ಆಫ್ ದ ಪುವರ್ ಲಿವ್ ಇನ್ ದ ರೂರಲ್ ಏರಿಯಾಸ್ ವೇರ್ ಡು ನಾಟ್ ಹ್ಯಾವ್ ಆಕ್ಸೆಸ್ ಟು ದ ಬೇಸಿಕ್ ಲೈಫ್ ನೆಸೆಸಿಟೀಸ್. ನೋಡಿ, ತುಂಬ ಜನ ಹಳ್ಳಿಗಳಲ್ಲಿ ಬದುಕ್ತಿದ್ದಾರೆ ಆ್ಯಂಡ್ ದೇ ಆರ್ ಟಾಕಿಂಗ್ ಅಬೌಟ್ ದ ವರ್ಡ್ ಬೇಸಿಕ್ ನೆಸೆಸಿಟೀಸ್. ಬೇಸಿಕ್ ನೆಸೆಸಿಟೀಸಲ್ಲಿ ಏನೇನು ಬರುತ್ತೆ? ದ ಫಸ್ಟ್ ಒನ್ ಇಸ್ ಫುಡ್ ಸೆಕ್ಯೂರಿಟಿ, ಎಲ್ಲರಿಗೂ ಆಹಾರ ಸಿಗಬೇಕು. ಒಂದು ನಿಮಿಷ ಸ್ನೇಹಿತರೆ, ಜಸ್ಟ್ ಅ ಸೆಕೆಂಡ್. ಈ PDF ಎಡಿಟ್ ಮಾಡ್ತೇನೆ. ಓಕೆ, ಈಗ ಬೆಟರ್. ಓಕೆ, ಸೊ ಬೇಸಿಕ್ ನೆಸೆಸಿಟೀಸಲ್ಲಿ ಏನೇನು ಬರುತ್ತೆ? ಮೊದಲನೇದು ಫುಡ್ ಬರುತ್ತೆ, ಆಹಾರವಾಗಿ ಸಿಗಬೇಕು. ಎರಡನೇದು ನಾವು ಆಲ್ರೆಡಿ ಹ್ಯೂಮನ್ ಕ್ಯಾಪಿಟಲ್ ಚಾಪ್ಟರ್ ಕಲ್ತಿದ್ದೇವೆ, ಒಂದು ಎಜುಕೇಷನ್ ಬರಬೇಕು, ಇನ್ನೊಂದು ಹೆಲ್ತ್ ಕೇರ್ ಬರಬೇಕು. ಈ 3 ಫೆಸಿಲಿಟೀಸ್ ಚೆನ್ನಾಗಿದ್ರೇ ದಿಸ್ ಇಸ್ ಕಾಲ್ಡ್ ಎಸ್ ಬೇಸಿಕ್ ಫೆಸಿಲಿಟೀಸ್. ಬೇಸಿಕ್ ಫೆಸಿಲಿಟೀಸ್ ಜೊತೆಗೆ ಎಲೆಕ್ಟ್ರಿಸಿಟಿ ಕೂಡ ಬರಬೇಕು, ಟ್ರಾನ್ಸ್ಪೋರ್ಟೇಷನ್ ಕೂಡ ಬರಬೇಕು, ಆ್ಯಂಡ್ ಇತರೆ ದ ಮೋಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿರುತ್ತಲ್ವಾ, ಇದೆಲ್ಲ ರೂರಲ್ ಏರಿಯಾಸಲ್ಲಿ ಬರಬೇಕಂತ ಹೇಳ್ತಿದ್ದಾರೆ. ಬಟ್ ಅವ್ರು ಏನು ಹೇಳ್ತಿದ್ದಾರೆ? ದಿ ಡು ನಾಟ್ ಹ್ಯಾವ್ ಆಕ್ಸೆಸ್ ಟು ದಿಸ್ ಬೇಸಿಕ್ ನೆಸೆಸಿಟೀಸ್. ಬೇಸಿಕ್ ನೆಸೆಸಿಟೀಸಲ್ಲಿ ಇನ್ನೊಂದು ಕೂಡ ಬರುತ್ತೆ, ದಟ್ ಈಸ್ ಎಂಪ್ಲಾಯ್ಮೆಂಟ್, ಉದ್ಯೋಗ ಅವಕಾಶ ಕೂಡ ಬರಬೇಕು. ಅದಕ್ಕೋಸ್ಕರ ನಮ್ಮ ಹತ್ರ ಮನ್ರೇಗಾ ಸ್ಕೀಮ್ ಕೂಡ ಇದೆ ಅಲ್ವಾ. ಕಂಟಿನ್ಯೂ ಮಾಡೋಣ. ಅಗ್ರಿಕಲ್ಚರ್ ಇಸ್ ದ ಮೇಜರ್ ಸೋರ್ಸ್ ಆಫ್ ಲೈವ್ಲಿಹುಡ್ ಇನ್ ರೂರಲ್ ಸೆಕ್ಟರ್. ಗೊತ್ತಿರುತ್ತೆ, ಹಳ್ಳಿಗಳಲ್ಲಿ ವ್ಯವಸಾಯನೇ ಒಂದು ಮುಖ್ಯ ವೃತ್ತಿಯಾಗಿ ಬದಲಾಗುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿದ್ರೆ ಮಹಾತ್ಮ ಗಾಂಧಿಯವರು ಕೂಡ ಅದರ ಬಗ್ಗೆನೇ ಮಾತಾಡ್ತಾರೆ ನೋಡಿ, ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಒನ್ಸ್ ಸೆಡ್ ದಟ್ ದ ರಿಯಲ್ ಪ್ರೋಗ್ರೆಸ್ ಆಫ್ ಇಂಡಿಯಾ ಡಸ್ ನಾಟ್ ಸಿಂಪ್ಲಿ ಮೀನ್ ದ ಗ್ರೋತ್ ಆ್ಯಂಡ್ ಎಕ್ಸ್ಪಾನ್ಷನ್ ಆಫ್ ಇಂಡಸ್ಟ್ರಿಯಲ್ ಅರ್ಬನೈಸೇಷನ್ ಸೆಂಟರ್ಸ್ ಬಟ್ ಮೇನ್ಲಿ ದ ಡೆವಲಪ್ಮೆಂಟ್ ಆಫ್ ದ ವಿಲೇಜಸ್. ಮಹಾತ್ಮ ಗಾಂಧಿ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದರೆ ಹಳ್ಳಿಗಳಲ್ಲಿ ನಾವು ಫ್ಯಾಕ್ಟ್ರಿಗಳನ್ನ ಸೃಷ್ಟಿ ಮಾಡಬೇಕು, ಹಳ್ಳಿಗಳ ಉತ್ಪಾದನೆ ಮಾಡಬೇಕು. ಯಾವಾಗ ಹಳ್ಳಿಗಳಲ್ಲಿ ಪ್ರಗತಿ ಬರುತ್ತಲ್ವಾ, ಆಟೋಮೆಟಿಕಲಿ ಅದರ ಬೆಲೆಗಳು, ಅದರ ಔಟ್ಕಮ್ಸ್ ಏನಿದೆ, ಅದರಲ್ಲಿ ಬರುವಂಥ ಲಾಭಗಳೇನಿದೆ ಅದು ಸಿಟೀಸ್ಗೆ ಹೋಗುತ್ತೆ ಅಂತ. ಬಟ್ ಇವರು ನೆಹರು ಅವರು ಇದ್ರಲ್ವಾ, ನಮ್ಮ ಜವಾಹರ್ಲಾಲ್ ನೆಹರು, ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅವರು ಇಂಡಸ್ಟ್ರಿಯಲೈಸೇಷನ್ ಮೇಲೆ ನಂಬಿಕೆ ಇಟ್ಟಿದ್ರು, ವೆರಸ್ ಮಹಾತ್ಮ ಗಾಂಧಿಯವರು ರೂರಲ್ ಡೆವಲಪ್ಮೆಂಟ್ ಮೇಲೆ ನಂಬಿಕೆ ಇಟ್ಟಿದ್ರು. ಇದಕ್ಕೋಸ್ಕರ ನಾವೀಗ ಮುನ್ಸಿಪಾಲಿಟೀಸ್ ಮತ್ತು ಪಂಚಾಯತ್ ಸಿಸ್ಟಮ್ ರಾಜ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಲಿ, ಬಿಕಾಸ್ ದಟ್ ವಾಸ್ ಅ ವಿಷನ್ ಆಫ್ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಅವ್ರದ್ದು ಏನಂದರೆ, ವಿಲೇಜಸ್ನ ಡೆವಲಪ್ ಮಾಡಬೇಕು, ವಿಲೇಜಸ್ಸಲ್ಲಿ ಸ್ಮಾಲ್ ಸ್ಕೇಲ್ ಮತ್ತು ಕಾಟೇಜ್ ಇಂಡಸ್ಟ್ರೀಸ್ ಇಡಬೇಕು, ಅಲ್ಲಿರುವಂಥ ಜನರ ಬೆಳವಣಿಗೆ ಆದರೆ ಆಟೋಮೆಟಿಕಲಿ ದೇಶ ಬೆಳೆಯುತ್ತೆ ಅಂತ. ಬಿಕಾಸ್ 1947 ಟೈಮಲ್ಲಿ ಭಾರತದಲ್ಲಿ ತುಂಬ ಹಳ್ಳಿಗಳಿದ್ವು. ಸೊ ರೂರಲ್ ಡೆವಲಪ್ಮೆಂಟ್ ಇಸ್ ದ ಇಂಡಿಯನ್ ಡೆವಲಪ್ಮೆಂಟ್ ಅಂತ ಮಹಾತ್ಮ ಗಾಂಧಿ ಅವರು ನಂಬಿದ್ರು, ವ್ಯಾರಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಸ್ ದ ಇಂಡಿಯನ್ ಡೆವಲಪ್ಮೆಂಟ್ ಅಂತ ನೆಹರು ಅವರು ನಂಬಿದ್ರು. ಓಕೆ, ಕಂಟಿನ್ಯೂ ಮಾಡೋಣ. This idea of the village development being at the center of the overall development of the nation is relevant even today. Why is this so? ಯಾಕೆ ಇನ್ನೂ ಈ ಫ್ಯಾಕ್ಟಲ್ಲಿದೆ, ಹಳ್ಳಿಗಳ ಡೆವಲಪ್ಮೆಂಟ್ ದೇಶದ ಡೆವಲಪ್ಮೆಂಟ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ನೋಡೋಣ. We attach a significant of the rural development when we see around us the fast growing cities with large industries and modernization hubs, technologies hubs. It is because more than 2/3 of the Indian population depends on the agriculture and that is yet to become productive enough to provide for them. ನೋಡಿ, ಇದು ಪ್ರಾಬ್ಲಮ್ ಏನಪ್ಪ ಅಂದರೆ, ಅಗ್ರಿಕಲ್ಚರ್ ಮೇಲೆ ತುಂಬ ಜನ ಡಿಪೆಂಡ್ ಆಗಿದ್ದಾರೆ. ಆಲ್ಮೋಸ್ಟ್ 2/3 ಆಫ್ ದ ಪೀಪಲ್ ಆಫ್ ಇಂಡಿಯಾ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಬಟ್ ಅಗ್ರಿಕಲ್ಚರ್ ನಮಗೆ ಅಷ್ಟೊಂದು ರಿಟರ್ನ್ ಬರಲ್ಲ. ಯಾಕಂದರೆ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ವ್ಯವಸಾಯ ಮಾಡುವಂಥ ಲ್ಯಾಂಡ್ ಸೈಜ್ ಏನಿದೆ ಅದು ಫಿಕ್ಸ್ ಆಗಿರುತ್ತೆ. ಯಾವಾಗ ಲ್ಯಾಂಡ್ ಸೈಜ್ ಫಿಕ್ಸ್ ಆಗಿರುತ್ತೆ, ಉತ್ಪನ್ನತೆ ಕೂಡ ಫಿಕ್ಸ್ ಆಗಿರುತ್ತೆ, ಅದಕ್ಕಿಂತ ಮೇಲೆ ಹೋಗೋಕ್ಕಾಗಲ್ಲ. ಯಾವಾಗ ಉತ್ಪನ್ನತೆ ಫಿಕ್ಸ್ ಆಗುತ್ತಲ್ವ, ಗ್ರೋತ್ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಯಾವ ದೇಶ ಡೆವಲಪಿಂಗಿಂದ ಡೆವಲಪ್ಡ್ ಕಡೆ ಹೋಗುತ್ತೋ ಅದರಲ್ಲಿ ಬರುವಂಥ ಓವರಾಲ್ GDPಯಲ್ಲಿ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ 3 to 4% ಮಾತ್ರ ಇರುತ್ತೆ. ಬಟ್ ಇಂಡಿಯಾದಲ್ಲಿ ನಾವು ಇವಾಗ ತೆಗೆದು ನೋಡಿದ್ರು ಕೂಡ ಮೋರ್ ದೆನ್ 50%, ಇಫ್ ಐ ಆಮ್ ನಾಟ್ ರಾಂಗ್, ನಾಟ್ 50%, ಸಾರಿ, ಮೋರ್ ದೆನ್ 20 to 30% ಆಫ್ ದ ರಿಟರ್ನ್ ಏನಿದೆ GDPಯಲ್ಲಿ ಅದಿನ್ನೂ ಅಗ್ರಿಕಲ್ಚರಲ್ಲೇ ಇದೆ. ಯಾವಾಗ ಅಗ್ರಿಕಲ್ಚರ್ ಸೆಕ್ಟರಿಂದ ನಮ್ಮ GDPಗೆ ಬರೀ 2 to 3% ಕಾಂಟ್ರಿಬ್ಯೂಷನ್ ಆಗುತ್ತಲ್ವಾ, ದಟ್ ಈಸ್ ದ ಟೈಮ್ ವಿ ವಿಲ್ ಸೇ ದಟ್ ಇಂಡಿಯಾ ಇಸ್ ಅ ಡೆವಲಪ್ಡ್ ನೇಷನ್. ಬಿಕಾಸ್ ನಮಗೆ ಪ್ರೈಮರಿ ಸೆಕ್ಟರಿಂದ ಬರುವಂಥ ರಿಟರ್ನ್ಸ್, ಪ್ರೈಮರಿ ಅಂದರೆ ಅಗ್ರಿಕಲ್ಚರ್ ಸೆಕ್ಟರಿಂದ ಬರುವಂಥ ರಿಟರ್ನ್ಸ್ಗಿಂತ ಜಾಸ್ತಿ ಸೆಕೆಂಡರಿ, ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆ್ಯಂಡ್ ದ ಟೆರಿಷರಿ, ದ ಸರ್ವಿಸ್ ಬೇಸ್ಡ್ ಸೆಕ್ಟರ್, ಎಜುಕೇಷನ್, ಹೆಲ್ತ್ ಕೇರ್, IT ಸೆಕ್ಟರ್ ಇರ್ತಲ್ವಾ, ಇದರಿಂದ ಜಾಸ್ತಿ ಬರಬೇಕಂತ ಹೇಳ್ತಿದ್ದಾರೆ. ಓಕೆ, ಕಂಟಿನ್ಯೂ ಮಾಡೋಣ. 1/4 ಆಫ್ ದ ರೂರಲ್ ಇಂಡಿಯಾ is still lives in the adjacent poverty. 1/4 ಆಫ್ ದ ಪೀಪಲ್, ಹಳ್ಳಿಯಲ್ಲಿರುವಂಥ 1/4 ಭಾಗದ ಜನ ಈಗಲೂ ಕೂಡ ಪಾವರ್ಟಿ ಲೈನಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ.
ದಟ್ ಈಸ್ ದ ರೀಸನ್ ವೈ ವಿ ಹ್ಯಾವ್ ಟು ಸಿ ದ ಡೆವಲಪ್ಡ್ ರೂರಲ್ ಇಂಡಿಯಾ ಇನ್ ಅವರ್ ನೇಷನ್ ಇಫ್ ಯು ಹ್ಯಾವ್ ಟು ರಿಯಲೈಸ್ ದ ಪ್ರೋಗ್ರೆಸ್. ಅಂದರೆ ಅದಕ್ಕೋಸ್ಕರ ನಾವೀಗ ಡೆವಲಪ್ಮೆಂಟ್ ಮಾಡಬೇಕು ಹಳ್ಳಿಗಳಲ್ಲಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ವೆರಿ ಬೇಸಿಕ್ ಇಂಟ್ರೊಡಕ್ಷನ್. ಸೊ ಸ್ಟಾರ್ಟ್ ಮಾಡೋಣ. ಈಗ ಅರ್ಥ ಮಾಡ್ಕೊಳ್ಳೋಣ, ವಾಟ್ ಈಸ್ ದ ಮೀನಿಂಗ್ ಆಫ್ ರೂರಲ್ ಡೆವಲಪ್ಮೆಂಟ್. ಹಳ್ಳಿಗಳ ಪ್ರಗತಿ ಅಂದರೆ ಏನು, ಹಳ್ಳಿಗಳಲ್ಲಿ ಡೆವಲಪ್ಮೆಂಟ್ ಅಂದರೆ ಏನು ಅಂತ. ರೂರಲ್ ಡೆವಲಪ್ಮೆಂಟ್ ಈಸ್ ಅ ಕಾಂಪ್ರಹೆನ್ಸಿವ್ ಟರ್ಮ್. ಓಕೆ, ತುಂಬ ದೊಡ್ಡ ಪದ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಎಸೆನ್ಷಿಯಲಿ ಮತ್ತೆ ಸ್ಟಾರ್ಟ್ ಆಯ್ತು ಇದಕ್ಕೆ ರೋಗ. ಒಂದು ನಿಮಿಷ ಸ್ನೇಹಿತರೆ. ಓಕೆ, ಇಟ್ ಎಸೆನ್ಷಿಯಲಿ ಫೋಕಸಸ್ ಆನ್ ದ ಆ್ಯಕ್ಷನ್ ಆಫ್ ದ ಡೆವಲಪ್ಮೆಂಟ್ ಆಫ್ ದ ಏರಿಯಾಸ್ ದಟ್ ಆರ್ ಲ್ಯಾಗಿಂಗ್ ಬಿಹೈಂಡ್. ಆಫ್ ಕೋರ್ಸ್ ಹಿಂದೆ ಇರೋ ಜಾಗಗಳನ್ನೇ ಪ್ರಗತಿಯಲ್ಲಿ ತರಬೇಕಾಗತ್ತೆ. ಇನ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ವಿಲೇಜ್ ಎಕಾನಮಿ. ವಿಲೇಜ್ ಎಕಾನಮಿ ಅಂದರೆ ಹಳ್ಳಿಗಳಲ್ಲಿ ಉತ್ಪನ್ನತೆ ಜಾಸ್ತಿ ಮಾಡಬೇಕಂತ, ಪರವಾಗಿಲ್ಲ. ಸಮ್ ಆಫ್ ದ ಏರಿಯಾಸ್ ವಿಚ್ ಆರ್ ಚಾಲೆಂಜಿಂಗ್ ಆ್ಯಂಡ್ ನೀಡ್ಸ್ ಫ್ರೆಶ್ ಇನಿಷಿಯೇಟಿವ್ಸ್ ಫಾರ್ ದ ಡೆವಲಪ್ಮೆಂಟ್ ಇನ್ ರೂರಲ್ ಇನ್ಕ್ಲೂಡ್. ಯಾವ ಜಾಗದಲ್ಲಿ ಡೆವಲಪ್ಮೆಂಟ್ ಆಗಬೇಕಂತ, ಡೆವಲಪ್ಮೆಂಟ್ ಇನ್ ಹ್ಯೂಮನ್ ರಿಸೋರ್ಸ್ ಇನ್ಕ್ಲೂಡಿಂಗ್ ಲಿಟ್ರಸಿ, ಮೋರ್ ಸ್ಪೆಸಿಫಿಕಲಿ ಫೀಮೇಲ್ ಲಿಟ್ರಸಿ, ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್. ಇದನ್ನು ನಾವು ಆಲ್ರೆಡಿ ನಮ್ಮ ಹ್ಯೂಮನ್ ಕ್ಯಾಪಿಟಲ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೇವೆ. ಹೆಲ್ತ್, ಅಡ್ರೆಸ್ಸಿಂಗ್ ದ ಸ್ಯಾನಿಟೇಷನ್ ಆ್ಯಂಡ್ ಪಬ್ಲಿಕ್ ಹೆಲ್ತ್, ಇದು ಕೂಡ ಮಾತಾಡಿದ್ದೇವೆ. ಲ್ಯಾಂಡ್ ರಿಫಾರ್ಮ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನೋಡಿ, ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಉಳುವವನಿಗೆ ಜಾಗ ಆಗಿರ್ಬೋದು. ಬಿಕಾಸ್ ಜಮೀನ್ದಾರಿ ಸಿಸ್ಟಮ್ ಇರಬೇಕಾದ್ರೆ ತುಂಬ ಜನರ ಹತ್ರ ಸಾವಿರಾರು ಎಕರೆ ಜಮೀನಿತ್ತು. ಬಟ್ ಹಳ್ಳಿಗಳಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರ ಹತ್ರ ಅವರ ಜಾಗಕ್ಕೆ ಹೋಗ್ತಿದ್ರು, ಕೆಲಸ ಮಾಡ್ತಿದ್ರು, ಕೂಲಿ ತೊಗೊಬರ್ತಿದ್ರು ಹೊರತು ಅವ್ರಿಗೆ ಜಮೀನ್ ಮೇಲೆ ರೈಟ್ಸ್ ಇರಲಿಲ್ಲ. ಸೊ ಈಗ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್ ಅನ್ಈಕ್ವಲ್ ಲ್ಯಾಂಡ್, ಒಬ್ಬೊಬ್ಬರ ಹತ್ರ ಜಮೀನ್ದಾರ ಹತ್ರ 10,000 20,000 ಎಕರೆ ಇದ್ದರೆ ಅದನ್ನು ತಗೊಂಡು ಬಡವರಿಗೆ ಕೊಡೋದಿದೆ ಅಲ್ವಾ, ಇದನ್ನು ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕರೀತಾರೆ. ಇಂದಿರಾ ಗಾಂಧಿ ಟೈಮಲ್ಲಿ ಸ್ಟಾರ್ಟ್ ಆದಂಥ ಇನಿಷಿಯೇಟಿವ್ ಇವಾಗಲೂ ಕೂಡ ತುಂಬ ಎಫೆಕ್ಟಿವ್ ಆಗಿದೆ. ಎಸ್ಪೆಷಲಿ ಕೇರಳದಲ್ಲಿ ಕೇಶವಾನಂದ ಭಾರತಿ ಕೇಸ್, ಇಫ್ ಯು ರಿಮೆಂಬರ್, ಹೇಳಿದ್ದೆ ನಾನು ಆಲ್ರೆಡಿ ನನ್ನ ವೀಡಿಯೋಸಲ್ಲಿ. ಕೇಶವಾನಂದ ಭಾರತಿ ಕೇಸ್ ಏನು ಬರುತ್ತಲ್ವ, ದಿಟ್ಸ್ ಅ ಪಾರ್ಟ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೇನು, ಉಳುವವನಿಗೆ ಜಾಗ ಸಿಗೋ ಥರ ಅಥವಾ ಇರುವಂಥ ಲ್ಯಾಂಡ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಥರ ಮಾಡ್ಕೊಳ್ಳುವಂಥದ್ದು. ದಿಸ್ ಇಸ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಫೋಕಸ್ ಆನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಡೆವಲಪ್ಮೆಂಟ್ ಆಫ್ ಪ್ರೊಡಕ್ಟಿವಿಟಿ, ರಿಸೋರ್ಸಸ್ ಆಫ್ ಈಸ್ಟ್ ಲಾಯಲ್ಟಿ. ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಬಿಲ್ಡಿಂಗ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಹಳ್ಳಿಗಳಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂಥ ಇರ್ಬೋದು, ಇರಿಗೇಷನ್ ಫೆಸಿಲಿಟೀಸ್, ಅದೇ ನೀರಾವರಿ ಯೋಜನೆ ಬಗ್ಗೆ ಹೇಳ್ಬೋದು. ಕ್ರೆಡಿಟ್ ಅಂದರೆ ಬ್ಯಾಂಕಿಂಗ್ ಸಿಸ್ಟಮ್, ಹಳ್ಳಿಗಳಲ್ಲಿ ಬ್ಯಾಂಕ್ಸ್ ಕೂಡ ಇರಬೇಕು. ಗ್ರಾಮೀಣ ಬ್ಯಾಂಕ್ಸ್ ಈಗ ತುಂಬ ಓಪನ್ ಆಗ್ತಾ ಇದೆ. ಮಾರ್ಕೆಟಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಗ್ಬೋದು, ಕನ್ಸ್ಟ್ರಕ್ಷನ್ ಆಫ್ ವಿಲೇಜ್ ರೋಡ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ರೋಡ್ ಇಲ್ಲ ಅಂದರೆ ಡೆವಲಪ್ಮೆಂಟ್ ಆಗಲ್ಲ ಅಲ್ವಾ. ಫೀಡರ್ ರೋಡ್ಸ್ ಟು ದ ನಿಯರ್ ಬೈ ಹೈವೇಸ್. ಫೀಡರ್ ರೋಡ್ಸ್ ಅಂದರೆ ಗೊತ್ತಾ, ಕಚ್ಚಾ ರೋಡ್ಗಳು. ಈಗ ಫಾರ್ ಎಕ್ಸಾಂಪಲ್ ಇದು ಹೈವೇ ಅಂತ ಇಟ್ಕೊಂಡ್ರೆ, ಇಲ್ಲೊಂದು ಹಳ್ಳಿ ಇದ್ದರೆ ಇಲ್ಲಿಂದ ಕನೆಕ್ಟ್ ಆಗುವಂಥ ಒಂದು ಚಿಕ್ಕ ರೋಡ್ ಇರುತ್ತಲ್ವ, ಇದನ್ನ ನಾವು ಫೀಡರ್ ರೋಡ್ಸ್ ಅಂತ ಕರಿತೇವೆ, ಕಚ್ಚಾ ರೋಡ್ಗಳು. ಫೆಸಿಲಿಟೀಸ್ ಫಾರ್ ಅಗ್ರಿಕಲ್ಚರ್, ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆಫ್ ಡಿಸ್ಮಿಷನ್. ಸೊ ಇದೆಲ್ಲ ಸೆಕ್ಟರ್ಸ್ ಮೇಲೆ ನಾವು ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟಲ್ಲಿ ನಾವು ಇದೆಲ್ಲ ಫೆಸಿಲಿಟೀಸ್ನ ಒದಗಿಸಿ ಕೊಡಬೇಕಂತ ಹೇಳ್ತಿದ್ದಾರೆ, ವಿಚ್ ಇಸ್ ಕರೆಕ್ಟ್ಲಿ ಟ್ರೂ. ಸ್ಪೆಷಲ್ ಮೆಷರ್ಸ್ ಫಾರ್ ದ ಎಲಿವೇಷನ್ ಆಫ್ ಪಾವರ್ಟಿ ಅಂದರೆ ಬಡತನದಿಂದ ಸಿರಿತನದ ಕಡೆ ಜನರನ್ನ ಕರ್ಕೊಂಡು ಹೋಗಬೇಕಂತ. ಆ್ಯಂಡ್ ಬ್ರಿಂಗಿಂಗ್ ಅಬೌಟ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ಲಿವಿಂಗ್ ಕಂಡೀಷನ್ಸ್ ಆಫ್ ದ ವೀಕರ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್, ಎಂಪಥೈಸಿಂಗ್ ಫಾರ್ ದ ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ. ಸೊ ಹಳ್ಳಿಗಳಲ್ಲಿ ನಾವೀಗ ಪವರ್ಟಿಯಿಂದನೂ ಹೊರಗೆ ಬರಬೇಕಂತಲೂ ಹೇಳ್ತಿದ್ದಾರೆ. ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಫೋಕಸಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಯಾವಾಗ ನಿಮ್ಮ ಹತ್ರ ಕೆಲಸ ಮಾಡೋಕ್ಕೆ ದುಡ್ಡು ಇರುತ್ತಲ್ವ, ಶಕ್ತಿ ಇರುತ್ತಲ್ವ, ದಟ್ ಈಸ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ನಿಮ್ಮ ಹತ್ರ ಎಜುಕೇಷನ್ ಇದೆ, ಹೆಲ್ತ್ ಕೇರ್ ಇದೆ. ಅದಾದಮೇಲೆ ನೀವು ಈ ದೇಶಕ್ಕೋಸ್ಕರ ಏನಾದ್ರು ಪ್ರಗತಿ ತರಬೇಕಂತಂದರೆ ನಿಮ್ಮ ಕೆಲಸ ಸಿಗಲೇಬೇಕು. ಒನ್ಸ್ ಯು ಹ್ಯಾವ್ ದ ಜಾಬ್, ಯು ವಿಲ್ ಬಿ ದ ಪಾರ್ಟ್ ಆಫ್ ದ ವರ್ಕಿಂಗ್ ಫೋರ್ಸ್. ಒನ್ಸ್ ಯು ಆರ್ ದ ಪಾರ್ಟ್ ಆಫ್ ವರ್ಕಿಂಗ್ ಫೋರ್ಸ್, ಕೆಲಸ ಮಾಡುವಂಥ ಫೋರ್ಸಲ್ಲಿ ಇರಬೇಕಾದ್ರೆ ನಿಮ್ಮಿಂದ ಬರುವಂಥ ರಿಟರ್ನ್ಸಿಂದ ನಮ್ಮ ದೇಶದ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, all this means that people engaged in farms and non-farm activities in rural areas have to be provided with various means that will increase the productivity. ಇದೆಲ್ಲ ಹೇಳಿದ್ದೇನೆ. ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋಕ್ಕೆ ನಾವು ಸ್ವಲ್ಪ ವರ್ಕ್ ಮಾಡಬೇಕಂತ ಹೇಳ್ತಿದ್ದಾರೆ. They also need to be given the opportunities to diversify the various non-farm productive activities such as food processing. Okay, very simple. ಕಂಟಿನ್ಯೂ ಮಾಡೋಣ. ಎನೇಬ್ಲಿಂಗ್ ದೆಮ್ ವಿತ್ ದ ಬೆಟರ್ ಆ್ಯಂಡ್ ಮೋರ್ ಅಫೋರ್ಡೆಬಲ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಫೆಸಿಲಿಟೀಸ್ ಕೊಡಬೇಕು, ಫುಡ್ ಪ್ರೊಸೆಸಿಂಗ್ ಕೊಡಬೇಕು, ಪರವಾಗಿಲ್ಲ. ಸ್ಯಾನಿಟೇಷನ್ ಫೆಸಿಲಿಟೀಸ್ ಅಟ್ ವರ್ಕ್ ಪ್ಲೇಸಸ್ ಆ್ಯಂಡ್ ಹೋಮ್ಸ್ ಆ್ಯಂಡ್ ಎಜುಕೇಷನ್ ವುಡ್ ಆಲ್ಸೋ ಬ್ರಿಂಗ್ ನೀಡ್ ಟು ದ ಟಾಪ್ ಪ್ರಯಾರಿಟಿ ಫಾರ್ ದ ರ್ಯಾಪಿಡ್ ರೂರಲ್ ಡೆವಲಪ್ಮೆಂಟ್. ಅದೇ ಹೇಳಿದೆ ಅಲ್ವಾ, ಫುಡ್ ಫೆಸಿಲಿಟೀಸ್ ಇರಬೇಕು, ಫುಡ್ ಸೆಕ್ಯೂರಿಟಿ ಇರಬೇಕು, ಹೆಲ್ತ್ ಕೇರ್ ಫೆಸಿಲಿಟೀಸ್ ಇರಬೇಕು, ಎಜುಕೇಷನ್ ಫೆಸಿಲಿಟೀಸ್ ಇರಬೇಕು, ಇದೆಲ್ಲ ಹೇಳಿದ್ದಾರೆ. ದಟ್ ಈಸ್ ವೆರಿ ಕಾಮನ್. ಸೊ ಈಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ 2 ಪ್ಯಾರಾಗ್ರಾಫ್ಸಲ್ಲಿ ಏನೂ ಇರಲ್ಲ, ತುಂಬ ಇಂಟ್ರಡಕ್ಷನ್ ಇರುತ್ತೆ, ಓದ್ಕೊಂಡು ಹೋಗೋಣ ಸುಮ್ಮನೆ. It was observed that in the earlier chapter, although the share of the agriculture sector contributes to GDP was on the decline. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಓವರಾಲ್ GDPಯಲ್ಲಿ ಯಾವಾಗ ಅಗ್ರಿಕಲ್ಚರ್ ಸೆಕ್ಟರ್ದು ಕಾಂಟ್ರಿಬ್ಯೂಷನ್ ಡೌನ್ ಆಗ್ತಾ ಹೋಗುತ್ತಲ್ವಾ, ದಟ್ ಈಸ್ ದ ಮೀನಿಂಗ್ ದೇಶ ಪ್ರಗತಿಯಲ್ಲಿದೆ ಅಂತ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಅಗ್ರಿಕಲ್ಚರಿಂದ ಬರುವಂಥ ರಿಟರ್ನ್ಸ್ ಯಾವಾಗಲೂ ಕಮ್ಮಿ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ನಮ್ಮ ದೇಶದಲ್ಲಿ ನಾವು ಬರೀ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ 70-80% ಆಫ್ ಅವರ್ GDP is coming from agriculture, that means India is not at all a developed nation. When we will call ourselves developed nation, agriculture sector in GDPಗೆ ಅತಿ ಕಮ್ಮಿ ಕಾಂಟ್ರಿಬ್ಯೂಷನ್ ಆಗುತ್ತೆ, 2% 3%. ಮಿಕ್ಕಿದ 98% ಏನಿದೆ ಅದು ಫ್ಯಾಕ್ಟ್ರೀಸಿಂದ ಬರಬೇಕು, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ ಬರಬೇಕು, ಇಲ್ಲ IT ಸೆಕ್ಟರ್ಸಿಂದ ಬರಬೇಕು, ಹೆಲ್ತ್ ಕೇರ್ ಸೆಕ್ಟರಿಂದ ಬರಬೇಕು. ದಟ್ ಈಸ್ ದ
ದಟ್ ಈಸ್ ದ ಗ್ರಾಫ್ ಆಫ್ ಪ್ರೋಗ್ರೆಸ್. ನೆನ್ಪಿಟ್ಕೊಳ್ಳಿ, ದಿಸ್ ಇಟ್ ಸೆಲ್ಫ್ ಇಸ್ ದ ಗ್ರಾಫ್ ಆಫ್ ಪ್ರೋಗ್ರೆಸ್. ಆಯಿತಾ? ಯಾವಾಗ ನಾವು ಅಗ್ರಿಕಲ್ಚರ್ ಸೆಕ್ಟರಿಂದ GDP ಕಾಂಟ್ರಿಬ್ಯೂಷನ್ ಕಮ್ಮಿ ಮಾಡ್ಕೊಳ್ತಾ ಬರ್ತೇವೋ ಆಟೋಮೆಟಿಕಲಿ ನಮ್ಮ ದೇಶದ ಪ್ರಗತಿ ಜಾಸ್ತಿ ಇರತ್ತಂತ ಅರ್ಥ. ಓಕೆ, ದ ಪಾಪ್ಯುಲೇಷನ್ ಇಸ್ ಡಿಪೆಂಡೆಂಟ್ ಆನ್ ದಿಸ್ ಸೆಕ್ಟರ್ ಡಿಡ್ ನಾಟ್ ಶೋ ಎನಿ ಸಿಗ್ನಿಫಿಕೆಂಟ್ ಚೇಂಜಸ್. ಓಕೆ, ಫರ್ದರ್, after the initiation of reforms, the growth rate of agriculture sector decelerated about 3% per annum during the range of 1991 to 2017, because this was the time when we introduced LPG reforms. ನಾನು ನಿಮ್ಗೆ ಹೇಳಿದ್ದೆ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಈ ಟೈಮಲ್ಲಿ ಏನಾಯಿತು, ನಮ್ಮ ಮನಮೋಹನ್ ಸಿಂಗ್ ಅವರು ಫಿನಾನ್ಸ್ ಮಿನಿಸ್ಟರ್ ಆದಂಥ ಟೈಮಲ್ಲಿ ಏನಾಗುತ್ತಂದರೆ ನಾವೀಗ ಪ್ರೈವೇಟೈಸೇಷನ್ ಸೆಕ್ಟರ್ಗೆ ಆಪರ್ಚುನಿಟೀಸ್ ಕೊಡೋಕ್ಕೆ ಬಂದ್ವಿ. ಇದರಿಂದ ಏನಾಯಿತು, ಫಾರಿನ್ ಇನ್ವೆಸ್ಟ್ಮೆಂಟ್ಸ್, ಬೇರೆ ದೇಶದಲ್ಲಿರುವಂಥ ವ್ಯಕ್ತಿಗಳು ಭಾರತದಲ್ಲಿ ಬಂದು ಫ್ಯಾಕ್ಟ್ರೀಸ್ನ ಓಪನ್ ಮಾಡ್ತಾರೆ. ಅದರಿಂದ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ ನಮಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ. ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ ನಮ್ಮ GDP ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೋ ಆಟೋಮೆಟಿಕಲಿ ಅಗ್ರಿಕಲ್ಚರ್ ಸೆಕ್ಟರ್ದು ಇಂಪ್ಯಾಕ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಕಾನ್ಸ್ಟೆಂಟ್ ಆಗಿರುತ್ತೆ ಅಗ್ರಿಕಲ್ಚರಲ್ಲಿ. ಈ ವರ್ಷ ನೀವು ನಿಮ್ಮ ಜಮೀನಲ್ಲಿ 1,000 ಎಕರೆ ಶೇಂಗಾನ ಬೆಳೆದ್ರೆ ನೆಕ್ಸ್ಟ್ ಇಯರ್ ನೀವು ಅದನ್ನ 5,000 ಎಕರೆ ಮಾಡೋಕ್ಕಾಗಲ್ಲ. ಬಿಕಾಸ್ ಭೂಮಿ ತಾಯಿಗೆ ಒಂದು ಲಿಮಿಟ್ ಇರುತ್ತೆ. ಪ್ರತಿ ವರ್ಷವೂ 1,000 kg ಶೇಂಗಾನೇ ಬರ್ತಾ ಇರುತ್ತೆ. ಸೊ ನಾವೇನು ಮಾಡಬೇಕು, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಬಂದಂಥ ರಿಟರ್ನ್ಸ್ನ ಕಮ್ಮಿ ಮಾಡೋಕ್ಕಾಗದಿದ್ರು, ಕಾನ್ಸ್ಟೆಂಟ್ ಆಗಿದ್ರು ಕೂಡ ಬೇರೆ ಸೆಕ್ಟರ್ಸಿಂದ ನಾವು GDP ರೈಸ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ದಾರೆ, which was lower than the earlier rates. Okay, in recent years this sector had become volatile. During 22-23 the gross value addition, GVA ಅಂದರೆ gross value addition oh, in case ನಿಮಗೆ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ಲೆಟ್ ಮಿ ಎಕ್ಸ್ಪ್ಲೇನ್ ಸ್ಮಾಲ್. ನೋಡಿ, GVA ಅಂದರೆ ಒಂದು ನಿಮಿಷ ನೋಡಿ, GVA ಅಂದರೆ ಗ್ರಾಸ್ ವ್ಯಾಲ್ಯೂ ಅಡಿಷನ್. ವಾಟ್ ಈಸ್ ಗ್ರಾಸ್ ವ್ಯಾಲ್ಯೂ ಅಡಿಷನ್? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಬಂದುಬಿಟ್ಟು ಇಲ್ಲಿ ವೀಟ್ನ ಬೆಳೆದಿದ್ದಾನೆ. ಓಕೆ, ಗೋಧಿ ರಾಗಿ ಏನೋ ಒಂದು ಬೆಳೆದಿದ್ದಾನೆ. ಸೊ ಈ ವೀಟ್ 1 kgಗೆ 20 ರೂಪಾಯಿ ಅಂತ ಇಟ್ಕೊಳ್ಳಿ. ಇದನ್ನು ಒಬ್ಬ ಬೇಕ್ರಿ ಅವ್ನು ತೊಗೊಂಡು ಹೋಗ್ತಾನೆ. ಹಿ ಈಸ್ ಟೇಕಿಂಗ್ ಟು ದ ಬೇಕ್ರಿಯಲ್ಲಿ ಇದರಿಂದ ಅವನು ಬ್ರೆಡ್ನ ಪ್ರಿಪೇರ್ ಮಾಡ್ತಾನೆ. ಏನು ಮಾಡ್ತಿದ್ದಾನೆ? ಬ್ರೆಡ್ನ ಪ್ರಿಪೇರ್ ಮಾಡ್ತಿದ್ದಾನೆ. ಸೊ ಈಗ ಬ್ರೆಡ್ ಬೆಲೆ ಏನಿದೆ ಇದೀಗ 25 ರೂಪಾಯಿ ಅಂತ ಇಟ್ಕೊಳ್ಳಿ. ಬಿಕಮ್ 25 ರುಪೀಸ್. ಅವನು 1 kg ಗೋಧಿನ ರಾಗಿನೋ ತೊಗೊಂಡೋಗಿ ಈಗ ಬ್ರೆಡ್ನ ಪ್ರಿಪೇರ್ ಮಾಡಿದ್ದಾನೆ. ಸೊ ಏನಾಗಿದೆ, ಇನಿಷಿಯಲಿ ವೀಟಿಗೆ ಬೆಲೆ ಎಷ್ಟಿತ್ತು? 20 ರೂಪಾಯಿ ಇತ್ತು. ದಿಸ್ ವಾಸ್ 20 ರೂಪೀಸ್ ಪರ್ kg. ಇವಾಗ ಬ್ರೆಡ್ ಬೆಲೆ ಎಷ್ಟಾಗಿದೆ? 25 ರೂಪೀಸ್ ಆಗಿದೆ ಅಲ್ವಾ. ಈ 5 ರೂಪಾಯಿ ಜಾಸ್ತಿ ಏನಾಗಿದೆ, 5 ರೂಪೀಸಲ್ಲಿ ಪ್ರೊಡಕ್ಷನ್ ರೇಟ್ ಏನು ಜಾಸ್ತಿ ಆಗಿದೆ ಅಲ್ವಾ. ದಿಸ್ ಇಸ್ ಕಾಲ್ಡ್ ಎಸ್ GVA, ಗ್ರಾಸ್ ವ್ಯಾಲ್ಯೂ ಅಡಿಷನ್. ಪ್ರತಿ ಸಲ ಒಂದು ವಸ್ತು ಇನ್ನೊಂದು ಜಾಗಕ್ಕೆ ಹೋದಾಗ ಅದರ ಬೆಲೆ ಬದಲಾವಣೆ ಆಗ್ತಾ ಇದ್ದರೆ ಎಷ್ಟು ರೂಪಾಯಿ ಜಾಸ್ತಿ ಬದಲಾವಣೆ ಆಯ್ತಲ್ವಾ, ಅದನ್ನು ನಾವು ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಂತ ಕರಿತೇವೆ. ಇನಿಷಿಯಲಿ ಗೋಧಿ ಅಥವಾ ವೀಟ್ ಬೆಲೆ ಎಷ್ಟಿತ್ತು? 1 kg ಇತ್ತು. ಗೋಧಿನ ವೀಟ್ ಅಂತಾರಲ್ಲ, ನಂಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಿರೋದು. 1 kgಗೆ 20 ರೂಪಾಯಿ ಇತ್ತು. ಇದನ್ನು ಬೇಕ್ರಿ ಮಾಲೀಕ ಖರೀದಿ ಮಾಡ್ದ. ಅದರಿಂದ ಅವನು ಒಂದು ಪೌಂಡ್ ಬ್ರೆಡ್ನ ಸೃಷ್ಟಿ ಮಾಡ್ದ. ಆ ಪೌಂಡ್ ಬ್ರೆಡ್ಗೆ 25 ರೂಪಾಯಿ ಆಗಿರೋದ್ರಿಂದ ಇನಿಷಿಯಲಿ ಇದ್ದಿದ್ದು 20 ರೂಪಾಯಿಗೆ ಇದ್ದಂಥ ವೀಟಿಗೆ 25 ರೂಪಾಯಿ ಬ್ರೆಡ್ ಆಗಿ ಬದಲಾಗಿದೆ. ಸೊ ಈ ಮಧ್ಯದಲ್ಲಿ ಬಂದಂಥ ಈ 5 ರೂಪೀಸ್ ಎಕ್ಸ್ಟ್ರಾ ಏನಿದೆ, ದಿಸ್ ಇಸ್ ದ ಗ್ರಾಸ್ ವ್ಯಾಲ್ಯೂ ಅಡಿಷನ್, GVA ಅಂತ ಕರ್ಕೊಂಡು ಹೋಗ್ಬೋದು. ಆಯಿತಾ? ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ವಾಟ್ ಇಸ್ GVA? ಇಫ್ ನಾಟ್, ರೆಗ್ಯುಲರ್ ಎಕನಾಮಿಕ್ ಕ್ಲಾಸಸಲ್ಲಿ ಇದ್ರ ಬಗ್ಗೆ ತುಂಬ ಡೀಪಾಗಿ ಮಾತಾಡ್ತೇನೆ ನಾನು. ಓಕೆ, the gross value addition growth rate of agriculture and its allied sectors were about 2%. ಅಷ್ಟೇ ಹೇಳಿದೆ ಅಲ್ವಾ. ಅಲೈಡ್ ಸೆಕ್ಟರ್ಸ್ ಅಂದರೆ ಅಗ್ರಿಕಲ್ಚರಿಂದ ಬರುವಂಥ ವಸ್ತುಗಳನ್ನ ತೊಗೊಂಡು ಬೇರೆ ಇಂಡಸ್ಟ್ರೀಸ್ ಅವರು ಟೊಮೆಟೊ ಕೆಚಪ್ ಮಾಡೋದಾಗಿರ್ಬೋದು, ಮಾಡೋದಾಗಿರ್ಬೋದಲ್ಲ, ಅದನ್ನು ಅಲೈಡ್ ಸೆಕ್ಟರ್ಸ್ ಅಂತ ಕರೀತಾರೆ. ಸೊ ಅಲ್ಲಿ ಜಸ್ಟ್ 2% ಮಾತ್ರನೇ ಗ್ರೋತ್ ಇತ್ತು ಅಂತ ಹೇಳ್ತಿದ್ದಾರೆ. ಸ್ಕಾಲರ್ಸ್ ಐಡೆಂಟಿಫೈ ಡಿಕ್ಲೈನ್ ಇನ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಸಿನ್ಸ್ 1991 ಆಸ್ ಅ ಮೇಜರ್ ರೀಸನ್ ಫಾರ್ ದಿಸ್. ಓಕೆ, ದೇ ಆಲ್ಸೋ ಆರ್ಗ್ಯೂ ದಟ್ ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್. ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್. ಇದಲ್ಲ, ಈ ಒಂದು ಸಮಸ್ಯೆ ಖಂಡಿತ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಓಕೆ, ಸ್ಕಾಲರ್ಸ್ ಐಡೆಂಟಿಫೈ ದ್ಯಾಟ್ ದ ಇನ್ಎಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲ್ಯಾಕ್ ಆಫ್ ಆಲ್ಟರ್ನೇಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇನ್ ದ ಇಂಡಸ್ಟ್ರಿ ಆರ್ ಸರ್ವಿಸ್ ಸೆಕ್ಟರ್, ಇನ್ಕ್ರೀಸಿಂಗ್ ಕ್ಯಾಶುವಲೈಸೇಷನ್ ಇಸ್ ದ ಎಂಪ್ಲಾಯ್ಮೆಂಟ್ ಎಕ್ಸೆಟ್ರಾ, ಫರ್ದರ್ ಇಂಪೀಡ್ ರೂರಲ್ ಡೆವಲಪ್ಮೆಂಟ್. ಯಾಕೆ ಇದು ಫರ್ದರ್ ಇಂಪೀಡ್ ರೂರಲ್ ಡೆವಲಪ್ಮೆಂಟ್? ಇದು ಬೇಕಾಗಿಲ್ಲ ಬಿಡಿ. ಓಕೆ, ದ ಇಂಪ್ಯಾಕ್ಟ್ ಇಸ್ ಸೀನ್ ದ ದ ಇಂಪ್ಯಾಕ್ಟ್ ಆಫ್ ದಿಸ್. ಸಾಕಾಯ್ತು ಗುರು, ನನಗೆ ಸತ್ಯ ಕೋಪ ಬರ್ತಿದೆ. ಒಂದು ನಿಮಿಷ ತಡೀರಿ ಆಯಿತಾ, ಇದನ್ನು ಹೈಡ್ ಮಾಡೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಓಕೆ, ದ ಇಂಪ್ಯಾಕ್ಟ್ ಆಫ್ ದ ಫಿನಾಮಿನನ್ ಕ್ಯಾನ್ ಬಿ ಸೀನ್ ಫ್ರಮ್ ದ ಗ್ರೋಯಿಂಗ್ ಡಿಸ್ಟ್ರೆಸ್ ವಿಟ್ನೆಸ್ಡ್ ಅಮಾಂಗ್ ದ ಫಾರ್ಮರ್ಸ್ ಅಕ್ರಾಸ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ಇದೆಲ್ಲ ಬೇಕಾಗಿಲ್ಲ ಬಿಡಿ. ಕ್ರೆಡಿಟ್ ಆ್ಯಂಡ್ ಮಾರ್ಕೆಟಿಂಗ್ ಇನ್ ರೂರಲ್ ಏರಿಯಾಸ್. ಕ್ರೆಡಿಟ್ ಅಂದರೆ ಲೋನ್ ಫೆಸಿಲಿಟೀಸ್. ನೆನ್ಪಿಟ್ಕೊಳ್ಳಿ, ಬ್ಯಾಂಕಿಂಗ್ ಫೆಸಿಲಿಟೀಸ್ನ ನಾವು ಕ್ರೆಡಿಟ್ ಅಂತ ಕರಿತೇವೆ. ಮಾರ್ಕೆಟಿಂಗ್ ಅಂದರೆ ಗೊತ್ತಿರುತ್ತೆ ನಿಮಗೆ, ಮಾರ್ಕೆಟ್ ಫೆಸಿಲಿಟೀಸ್ ಬೇಕಾಗುತ್ತೆ. ಕ್ರೆಡಿಟ್. ಗ್ರೋತ್ ಆಫ್ ರೂರಲ್ ಎಕಾನಮಿ ಡಿಪೆಂಡ್ಸ್ ಪ್ರೈಮರ್ಲಿ ಆನ್ ದ ಇನ್ಫ್ಯೂಷನ್ ಆಫ್ ಕ್ಯಾಪಿಟಲ್. ಇನ್ಫ್ಯೂಷನ್ ಆಫ್ ಕ್ಯಾಪಿಟಲ್ ಅಂದರೆ ಹಳ್ಳಿಗಳು ಬೆಳಿಬೇಕಂತಂದರೆ ಹಳ್ಳಿಯಲ್ಲಿ ನಾವು ದುಡ್ಡು ಹಾಕಬೇಕಾಗತ್ತೆ. ದುಡ್ಡು ಹಾಕಿದ್ರೇ ಫ್ಯಾಕ್ಟ್ರೀಸ್ ಹಾಕ್ಬೋದು, ದುಡ್ಡು ಹಾಕಿದ್ರೇ ಜನಕ್ಕಲ್ಲಿರುವಂಥವ್ರಿಗೆ ಬಡವರಿಗೆ ಲೋನ್ಸ್ ತೊಗೋಬೋದು, ಅವ್ರು ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಇಂಪ್ಲಿಮೆಂಟ್ ಮಾಡ್ಬೋದು ಫ್ರಮ್ ಟೈಮ್ ಟು ಟೈಮ್. ನಾನೀಗ ಸತ್ಯ ಇಲ್ಲ, ಐಪ್ಯಾಡ್ ಹೊಡೆದಾಕೋತಾರೆ ಇದ್ದಾನೆ.
ಫ್ರಮ್ ಟೈಮ್ ಟು ಟೈಮ್ ಟು ರಿಯಲೈಸ್ ಹೈಯರ್ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ಸ್. ಹೇಳಿದೆ ಅಲ್ವಾ, ಕಾಟೇಜ್ ಇಂಡಸ್ಟ್ರೀಸ್, ಚಿಕ್ಕ ಚಿಕ್ಕ ಫ್ಯಾಕ್ಟ್ರೀಸ್ನ ಇಟ್ಕೋಬೇಕಂತಂದರೆ ಜನರ ಹತ್ರ ದುಡ್ಡು ಬೇಕಾಗತ್ತೆ. ಹಳ್ಳಿ ಜನರ ಹತ್ರ ದುಡ್ಡು ಇರಲ್ಲ, ಅದಕ್ಕೆ ನಾವೇನು ಕೊಡಬೇಕು, ಲೋನ್ಸ್ ಕೊಡಬೇಕಾಗತ್ತೆ. ಆ್ಯಸ್ ದ ಟೈಮ್ ಆಫ್ ದ gestation period between the crop sowing and the realization of the income of the production is quite long, farmers borrow, ನೆನ್ಪಿಟ್ಕೊಳ್ಳಿ, borrow ಅಂದರೆ ಸಾಲ ತಗೊಳ್ತಾರೆ. ಫಾರ್ಮರ್ಸ್ ಬಾರೋ ಫ್ರಮ್ ವೇರಿಯಸ್ ಸೋರ್ಸಸ್ ಟು ಮೀಟ್ ದೇರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಆನ್ ಸೀಡ್ಸ್. ಸೊ ಜನ ಯಾಕೆ ಲೋನ್ ತೊಗೊಳ್ತಾರೆ? ಒಂದು ಬಿತ್ತನೆ ಮಾಡೋಕ್ಕೋಸ್ಕರ ಬೀಜ ಬೇಕಾಗತ್ತೆ, ಫರ್ಟಿಲೈಸರ್ಸ್ ಬೇಕಾಗತ್ತೆ ಅಲ್ವಾ, ಜೊತೆಗೆ ಇಂಪ್ಲಿಮೆಂಟ್ಸ್ ಅಂದರೆ ವಸ್ತುಗಳು, ಗಿಲ್ಲರ್ ಅದೆಲ್ಲ ಬೇಕಾಗತ್ತೆ. ಆ್ಯಂಡ್ ಆಫ್ ಕೋರ್ಸ್ ದ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಆಫ್ ದ ಮ್ಯಾರೇಜ್, ಡೆತ್, ರಿಲಿಜಿಯಸ್ ಸೆರೆಮನೀಸ್ ಎಕ್ಸೆಟ್ರಾ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಜನರಲಿ ನಾವು ಬಿತ್ತನೆ ಮಾಡಿದಾಗ, ಈಗ ನವೆಂಬರ್ ಮಂತಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಬರುವಂಥ ರಿಟರ್ನ್ಸ್ ನಮಗೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಬರುತ್ತೆ. ಸೊ 5 ತಿಂಗಳ ಕಾಲ ಅವ್ರ ಹತ್ರ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಥವಾ ಇನ್ಕಮ್ ಆದಾಯ ಇರಲ್ಲ. ಬಟ್ ಜನರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಲ್ವಾ. ದುಡ್ಡಿನ ಅವಶ್ಯಕತೆ ಇರೋದ್ರಿಂದನೇ ಹಳ್ಳಿ ಜನ ಏನು ಮಾಡ್ತಾರೆ, ಜಾಸ್ತಿ ಲೋನ್ ಮೇಲೆ ಡಿಪೆಂಡ್ ಆಗ್ತಾರೆ. ಅದರಿಂದನೇ ಲೋಕಲ್ ಇನ್ವೆಸ್ಟರ್ಸ್, ಲೋಕಲ್ ಜನ ಚಕ್ರ ಬಡ್ಡಿಗೆಲ್ಲ ದುಡ್ಡು ಕೊಡ್ತಿರ್ತಾರೆ. ಲೋಕಲ್ ವೆಂಡರ್ಸ್ನ ನಿಮ್ಮ ಹಳ್ಳಿಯಲ್ಲಿ ನೀವು ನೋಡಿರ್ತೀರಾ, ಕ್ರೆಡಿಟ್ ಸಿಸ್ಟಮ್. ಅದರಿಂದ ಜನಕ್ಕೆ ತುಂಬ ಮೋಸನೂ ಆಗುತ್ತೆ. ಸೊ ದ ಪ್ರೈಮರಿ ಫೀಚರ್ ರೂರಲ್ ಡೆವಲಪ್ಮೆಂಟಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಇಸ್ ರೈತರಿಗೆ ಸಾಲ ಸಿಗಬೇಕು. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಿದ್ದಾರೆ, ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಕ್ರೆಡಿಟ್ ಸಿಸ್ಟಮ್ ಇನ್ ದ ವಿಲೇಜಸ್. ಕ್ರೆಡಿಟ್ ಸಿಸ್ಟಮ್ ಅಂದರೆ ಒಂದು ಬ್ಯಾಂಕ್ನ ಓಪನ್ ಮಾಡಬೇಕಂತ ಹೇಳ್ತಿದ್ದಾರೆ. ಓಕೆ, ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಮನಿ ಲೆಂಡರ್ಸ್, ಇವರೇ ಸಾಲ ಕೊಡೋದು, ಬ್ಯಾಂಕರ್ಸ್ ಅಲ್ಲ, ಮನಿ ಲೆಂಡರ್ಸ್ ಆ್ಯಂಡ್ ಟ್ರೇಡರ್ಸ್ ಅಂದರೆ ವ್ಯಾಪಾರಿಗಳು. ಹಳ್ಳಿಗಳಲ್ಲಿ ನೀವು ನೋಡಿರ್ತೀರಾ, ಕೆಲವೊಂದು ಜನ ಇರ್ತಾರೆ ಸ್ವಲ್ಪ ಶ್ರೀಮಂತರಾಗಿರ್ತಾರಲ್ವ, ಅವರೆಲ್ಲ ಮನಿ ಲೆಂಡರ್ಸ್, ಟ್ರೇಡರ್ಸ್ ಎಕ್ಸ್ಪ್ಲಾಯ್ಟೆಡ್ ದ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಆ್ಯಂಡ್ ಲ್ಯಾಂಡ್ಲೆಸ್ ಲೇಬರ್ಸ್ ಬೈ ಲೆಂಡಿಂಗ್ ದ ಮನಿ ಟು ದೆಮ್. ಅವರಿಗೆ ಸಾಲ ಕೊಟ್ಟಿದ್ರಂತೆ, ಬಟ್ ಸಾಲ ಕೊಟ್ಟಾಗ ಏನಾಗಿದೆ, ಹೈ ಇಂಟ್ರೆಸ್ಟ್ ರೇಟ್ನ ಕೂಡ ಹಾಕ್ತಿರು, ಅತಿ ಹೆಚ್ಚು ಬಡ್ಡಿ ರೇಟಲ್ಲಿ ಇಂಟ್ರೆಸ್ಟ್ ಆಗಿದಾಗ ಏನಾಗುತ್ತೆ, ಬೈ ಮ್ಯಾನಿಪುಲೇಟಿಂಗ್ ದ ಅಕೌಂಟ್ಸ್ ಟು ಕೀಪ್ ದೆಮ್ ಡೆಪ್ ಟ್ರ್ಯಾಪ್ಡ್ ಅಂದರೆ ಯಾವಾಗಲೂ ನೀವು ಸಾಲದಲ್ಲೇ ಇರ್ತೀರಾ. ಒಂದ್ಸಲ ಸಾಲ ತೊಗೊಂಡ್ರಿ, ನಿಮಗೆ ಸಾಲ ತೀರ್ಸೋಕ್ಕೆ ಆಗಲ್ಲ. ಸೊ ಏನಾಗುತ್ತೆ, ಅವರಿಗೆ ಉಚಿತವಾಗಿ ನೀವು ಕೆಲಸ ಮಾಡಬೇಕಾಗತ್ತೆ. ಪ್ರತಿ ಸಲ ನೀವು ಸಾಲದ ಬರೀ ಬಡ್ಡಿನೇ ಕಟ್ತಾ ಇದ್ದರೆ ಏನಾಗ್ತಿರತ್ತೆ, ನಿಮ್ಮ ಅಸಲು ಯಾವಾಗಲೂ ತೀರಲ್ಲ. ಸೊ ಇದನ್ನು ನಾವು ಡೆಪ್ ಟ್ರ್ಯಾಪ್ ಅಂತ ಕರಿತೇವೆ. ಒಂದ್ಸಲ ಡೆಪ್ ಟ್ರ್ಯಾಪಿಗೆ ಬಂದಮೇಲೆ ಅವರು ಮನೇಲಿ ಕೂಲಿ ಮಾಡಿಸ್ಕೊಳ್ತಾರೆ, ಕೆಲಸ ಮಾಡಿಸ್ಕೊಳ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ಪ್ಲೋಟೇಷನ್, ಶೋಷಣೆ. ಇದು ಒಂಥರ ಮನಿ ಲೆಂಡಿಂಗ್ ಶೋಷಣೆ ಕೂಡ ಇದೆ, ಆಯಿತಾ. ಅ ಮೇಜರ್ ಚೇಂಜ್ ಆಕರ್ಡ್ ಇನ್ 1969. ದಿಸ್ ವಾಸ್ ದ ಟೈಮ್ ವೆನ್ ವಿ ಸ್ಟಾರ್ಟೆಡ್ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್. ನಿಮ್ಗೆ ಗೊತ್ತಿದ್ರೆ ನಾನು ಹೇಳಿದ್ದೆ 1969 ಇಂದಿರಾ ಗಾಂಧಿ ಟೈಮ್ಸಲ್ಲಿ, when India adopted social banking and multi-agency approach to adequately meet the needs of rural credit. ಹಳ್ಳಿಗಳಲ್ಲಿ ಸಾಲ ಕೊಡೋಕ್ಕೋಸ್ಕರನೇ ಇಂದಿರಾ ಗಾಂಧಿ ಅವರು ಬ್ಯಾಂಕ್ಸ್ ನ್ಯಾಷನಲೈಸೇಷನ್ ಮಾಡ್ತಾರೆ ಈ ಟೈಮ್ ಪೀರಿಯಡಲ್ಲಿ, ಆಯಿತಾ. ಇದನ್ನು ನಾನು ಆಲ್ರೆಡಿ ಒಂದ್ಸಲ ಹೇಳಿದ್ದೆ ಅನಿಸುತ್ತೆ. ಲೇಟರ್ ದ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ನಬಾರ್ಡ್, ಇವಾಗಲೂ ಕೂಡ ಇದು RBI ಕೆಳಗೆ ವರ್ಕ್ ಮಾಡುತ್ತೆ. ನಬಾರ್ಡ್ ಇಸ್ ಅ ಬ್ಯಾಂಕ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ರೂರಲ್ ಡೆವಲಪ್ಮೆಂಟ್. ಹಳ್ಳಿಗಳಲ್ಲಿ ಜನಕ್ಕೆ ಲೋನ್ ಕೊಡುತ್ತೆ. ವಾಸ್ ಸೆಟಪ್, ಒಂದು ನಿಮಿಷ, ಎಸ್, ಇದೊಂದು ನೆನ್ಪಿಟ್ಕೊಳ್ಳಿ. ನಬಾರ್ಡ್ ವಾಸ್ ಸೆಟಪ್ ಇನ್ 1982 ಆಸ್ ಅನ್ ಅಪೆಕ್ಸ್ ಬಾಡಿ ಟು ಕೋಆರ್ಡಿನೇಟ್ ದ ಆಕ್ಟಿವಿಟೀಸ್ ಆಫ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್ ಇನ್ವಾಲ್ವ್ಡ್ ಇನ್ ರೂರಲ್ ಬ್ಯಾಂಕಿಂಗ್ ಸಿಸ್ಟಮ್. ಈ ನಬಾರ್ಡ್ ಬ್ಯಾಂಕ್ ಏನಿದೆ ಅಲ್ವಾ, ದಿಸ್ ಇಸ್ ದ ಬಾಸ್ ಆಫ್ ಆಲ್ ದ ಬ್ಯಾಂಕ್ಸ್ ದಟ್ ಆರ್ ದೇರ್ ಇನ್ these are the banks that are there in agriculture area. ಅಗ್ರಿಕಲ್ಚರ್ ಬರುವಂಥ ಎಲ್ಲ ರೂರಲ್ ಬ್ಯಾಂಕ್ಸ್ ಏನಿದೆ ಅದು ನಬಾರ್ಡ್ ಕೆಳಗೆ ವರ್ಕ್ ಮಾಡುತ್ತೆ. ಆ್ಯಂಡ್ ನಬಾರ್ಡ್ ವರ್ಕ್ಸ್ ಅಂಡರ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನೆನ್ಪಿಟ್ಕೊಳ್ಳಿ. ದ ಗ್ರೀನ್ ರೆವಲ್ಯೂಷನ್ ನಿಮ್ಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ನಾನು ಹೇಳಿದ್ದೆ. ದ ಫಸ್ಟ್, ಇಫ್ ಐ ಆಮ್ ನಾಟ್ ರಾಂಗ್, 3rd or 4th 5-year ಪ್ಲಾನಲ್ಲಿ ಬರುತ್ತೆ. ಗ್ರೀನ್ ರೆವಲ್ಯೂಷನ್ ಅಂದ್ರೇನು, ಇಂಟ್ರೊಡ್ಯೂಷನ್ ಆಫ್ ಹೈ ಯೀಲ್ಡಿಂಗ್ ಸೀಡ್ಸ್, HYS ಅಂದರೆ ಅದು ಆಧುನಿಕವಾಗಿ ಬರುವಂಥ ಬೀಜಗಳು, ಆಯಿತಾ. ದ ಗ್ರೀನ್ ರೆವಲ್ಯೂಷನ್ ವಾಸ್ ದ ಹ್ಯಾರಿಯರ್ ಫಾರ್ ದ ಮೇಜರ್ ಚೇಂಜಸ್ ಇನ್ ದ ಕ್ರೆಡಿಟ್ ಸಿಸ್ಟಮ್ ಆಸ್ ಇಟ್ ಲೆಡ್ ಟು ಡೈವರ್ಸಿಫಿಕೇಶನ್ ಆಫ್ ಪೋರ್ಟ್ಫೋಲಿಯೋ ಆಫ್ ರೂರಲ್ ಕ್ರೆಡಿಟ್ ಟುವರ್ಡ್ಸ್ ದ ಪ್ರೊಡಕ್ಷನ್ ಓರಿಯೆಂಟೆಡ್ ಲೆಂಡಿಂಗ್ಸ್. ಓಕೆ, ಸೂಪರ್, ಕಂಟಿನ್ಯೂ ಮಾಡೋಣ. ದ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಆಫ್ ರೂರಲ್ ಬ್ಯಾಂಕಿಂಗ್ ಟುಡೇ ಕನ್ಸಿಸ್ಟ್ ಟು ಸೆಟ್ ಅಪ್ ಮಲ್ಟಿ ಏಜೆನ್ಸಿ ಇನ್ಸ್ಟಿಟ್ಯೂಷನ್ಸ್, ನೇಮ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಇದೆ ಅಂತೆ ಹಳ್ಳಿಗಳಲ್ಲಿ, ರೀಜನಲ್ ರೂರಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಆ್ಯಂಡ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಗೊತ್ತಿರತ್ತಂತ ಅಂದ್ಕೊಳ್ತೇನೆ. ಇದೆಲ್ಲ ಬ್ಯಾಂಕ್ಸ್ ನೀವು ನೋಡಿರ್ತೀರಾ, ಪ್ರಗತಿ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಡಿಸ್ಪೆನ್ಸ್ ಅಂದರೆ ಕೊಡಲೇಬೇಕು. ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಡಿಸ್ಪೆನ್ಸ್ ಆಡಿಕ್ವೇಟ್ ಕ್ರೆಡಿಟೆಡ್ ಚೀಪರ್ ರೇಟ್ಸ್. ಸೊ ಜನರಿಗೆ ಹಳ್ಳಿಗಳಲ್ಲಿ ಬ್ಯಾಂಕ್ಸ್ನ ಇಟ್ಟಿರುವಂಥ ಮುಖ್ಯ ಉದ್ದೇಶ ಏನು, ಜನರಿಗೆ ದುಡ್ಡಿನ ಅವಶ್ಯಕತೆ ಇದೆ ಹಳ್ಳಿಗಳಲ್ಲಿ, ಆವಾಗಲೇ ಅವ್ರು ವ್ಯವಸಾಯ ಮಾಡೋಕ್ಕೋಸ್ಕರ ಆಗೋದು. ಅದಕ್ಕೋಸ್ಕರನೇ ಏನು ಹೇಳ್ತಿದ್ದಾರೆ, ಬ್ಯಾಂಕ್ಸ್ ಅತಿ ಕಮ್ಮಿ ದರದಲ್ಲಿ ಬಡ್ಡಿ ಕೊಡಬೇಕಂತ ಹೇಳ್ತಿದ್ದಾರೆ. ಓಕೆ, ರೀಸೆಂಟ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಹೆನ್ಸ್ಫೋರ್ತ್ HSGs, ನೆನ್ಪಿಟ್ಕೊಳ್ಳಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಎಮರ್ಜ್ ಟು ಫಿಲ್ ದ ಗ್ಯಾಪ್ ಆಫ್ ಫಾರ್ಮಲ್ ಕ್ರೆಡಿಟ್ ಸಿಸ್ಟಮ್ ಬಿಕಾಸ್ ದ ಫಾರ್ಮಲ್ ಕ್ರೆಡಿಟ್ ಡೆಲಿವರಿ ಮೆಕ್ಯಾನಿಸಮ್ ಹ್ಯಾಸ್ ನಾಟ್ ಬಿನ್ ಪ್ರೂವನ್ inadequate and has to be fulfilled integrated into the overall rural development and community. It's okay. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕೂಡ ಬಂದಿದೆ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ, ಇದು ಪದೇ ಓಪನ್, ನಾನೀಗ 10 ಸೈಲೆಂಟ್ ಮಾಡ್ತೇನೆ ಫೋನ್ನ. ಒಂದು ನಿಮಿಷ,
ಎಸ್, ಕಂಟಿನ್ಯೂ ಮಾಡೋಣ. ನೋಡಿ, ಸಿನ್ಸ್ ಸಮ್ ಕೈಂಡ್ ಆಫ್ ಕೊಲ್ಯಾಟ್ರಲ್ ಇಸ್ ರಿಕ್ವೈರ್ಡ್. ನೋಡಿ, ಸಾಲ ತೊಗೊಂಡಾಗ ನೀವೇನಾದ್ರು ವಾಪಸ್ ಅಲ್ಲಿ ಇದು ಇಡಬೇಕಾಗತ್ತೆ, ಅದನ್ನು ನಾವು ಕೊಲ್ಯಾಟ್ರಲ್ ಅಂತ ಕರಿತೇವೆ. ಸಿನ್ಸ್ ಸಮ್ ಕೈಂಡ್ ಆಫ್ ಕೊಲ್ಯಾಟ್ರಲ್ ಇಸ್ ರಿಕ್ವೈರ್ಡ್, ವಾಸ್ಟ್ ಪ್ರಪೋರ್ಷನ್ ಆಫ್ ರೂರಲ್ ಹೌಸ್ ಹೋಲ್ಡ್ಸ್ ವರ್ ಆಟೋಮೆಟಿಕಲಿ ಔಟ್ ಆಫ್ ದ ಕ್ರೆಡಿಟ್ ನೆಟ್ವರ್ಕ್. ತುಂಬ ಜನಕ್ಕೆ ಸಾಲನೇ ತೊಗೊಳಕ್ಕಾಗಲ್ಲ ಅಂತ ಹಳ್ಳಿಗಳಲ್ಲಿ. ಯಾಕೆ? ಬಿಕಾಸ್ ಸಾಲ ತೊಗೊಂಡ್ರೆ ನೀವೇನಾದರೂ ಇದಿರಬೇಕು, ಕೊಲ್ಯಾಟ್ರಲ್ ಅಂದರೆ ಆಸ್ತಿ ಪತ್ರನೋ ಮನೆ ಪತ್ರನೋ ಇಡಬೇಕಾಗತ್ತೆ, ಗ್ಯಾರಂಟಿ ಅಂತ ಕರಿತೇವೆ. ಸೊ ತುಂಬ ಜನ ಹತ್ರ ಗ್ಯಾರಂಟಿ ಕೊಡೋಕ್ಕೂ ಇಲ್ದಿರೋದ್ರಿಂದ ಅವರಿಗೆಲ್ಲ ಸಾಲ ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈ ಟೈಮಲ್ಲಿ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಪ್ರಮೋಟ್ ದ ಥ್ರಿಫ್ಟ್ ಆಫ್ ಸ್ಮಾಲ್ ಪ್ರಪೋರ್ಷನ್ಸ್ ಬೈ ಮಿನಿಮಮ್ ಕಾಂಟ್ರಿಬ್ಯೂಷನ್ ಫ್ರಮ್ ಈಚ್ ಮೆಂಬರ್. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಂದ ಇವಾಗ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕೊಡ್ತಿದ್ದಾರಂತೆ ಈ ಪ್ರಾಬ್ಲಮಿಂದ ಓವರ್ಕಮ್ ಮಾಡೋಕ್ಕೆ. ಫ್ರಮ್ ಪೂಲ್ಡ್ ಮನಿ ಕ್ರೆಡಿಟ್ ಈಸ್ ಗಿವನ್ ಟು ದ ನೀಡಿ ಮೆಂಬರ್ಸ್ ಆ್ಯಂಡ್ ಈಸ್ ರೀಪೇಯಬಲ್ ಇನ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ಅಟ್ ದ ರೀಸನೇಬಲ್ ರೇಟ್ಸ್ ಅಷ್ಟೇ. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ನೀವು ದುಡ್ಡನ್ನ ಕಲೆಕ್ಟ್ ಮಾಡ್ತೀರಾ, ಆಮೇಲೆ ಬೇಕಾಗಿರೋ ವ್ಯಕ್ತಿಗೆ ಅದನ್ನ ಕೊಡ್ತೀರಾ, ಅವರು ಸ್ವಲ್ಪ ಸ್ವಲ್ಪ ಅಮೌಂಟಲ್ಲಿ ಅದನ್ನ ವಾಪಸ್ ಕೊಡಬೇಕಂತ ಹೇಳ್ತಿದ್ದಾರೆ. ಬೈ ಮೇ 2019 ನಿಯರ್ಲಿ 6 crore women in India have become the member of 54 lakh women ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ತುಂಬ ಜನ ಹೆಂಗಸರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಬೌಟ್ 10 to 15,000 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ್ಯಂಡ್ ಅನದರ್ 2.5 lakh ಪರ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಸಪೋರ್ಟ್ ಫಂಡ್ಸ್ ಆರ್ ಪ್ರೊವೈಡೆಡ್ ಆಸ್ ಅ ಪಾರ್ಟ್ ಆಫ್ ರಿನೋವೇಟಿಂಗ್ ಫಂಡ್ ಟು ಟೇಕ್ ಅಪ್ ದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಫಾರ್ ದ ಇನ್ಕಮ್ ಜನರೇಷನ್ ಅಷ್ಟೇ. ಸೊ ಹಳ್ಳಿಗಳಲ್ಲಿರುವಂಥ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಂದ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ವೆರಿ ಫೇಮಸ್ಲಿ ನೌನ್ ಆಸ್ ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮ್ಸ್. ಮೈಕ್ರೋ ಅಂದರೆ ತುಂಬ ಸಾಲ ಕೊಡಲ್ಲ, ಕಮ್ಮಿ ಸಾಲನೇ ಕೊಡ್ತಾರೆ, ಬಟ್ ಇದರಿಂದ ಕೂಡ ಸಾಲ ಸಿಗತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಒನ್ ಟಾಪಿಕ್, ನೆನ್ಪಿಟ್ಕೊಳ್ಳಿ. ಹಳ್ಳಿಗಳಲ್ಲಿ ರೂರಲ್ ಡೆವಲಪ್ಮೆಂಟ್ ಆಗೋಸ್ಕರ ಬೇಕಾಗುವಂಥ ದುಡ್ಡನ್ನ ಕ್ರೆಡಿಟ್ ಸಿಸ್ಟಮಿಂದ ಸಿಗುತ್ತೆ. ಕ್ರೆಡಿಟ್ ಸಿಸ್ಟಮ್ ಅಂದ್ರೇನು? ಬ್ಯಾಂಕಿಂಗ್ ಸಿಸ್ಟಮ್. ಸೊ ಲೆಟ್ಸ್ ಕಂಟಿನ್ಯೂ ನೌ. ರೂರಲ್ ಬ್ಯಾಂಕಿಂಗ್, ಆ ಕ್ರೆಡಿಟ್ ಅಪ್ರೈಸಲ್. ಸೊ ರೂರಲಲ್ಲಿ ಬ್ಯಾಂಕಿಂಗ್ ಹೆಂಗಿದೆ, ಸಾಲ ಹೇಗೆ ಸಿಗುತ್ತೆ ಅಂತ ನೋಡಿ. ರ್ಯಾಪಿಡ್ ಎಕ್ಸ್ಪಾನ್ಷನ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಹ್ಯಾಸ್ ಅ ಪಾಸಿಟಿವ್ ಎಫೆಕ್ಟ್ ಆನ್ ರೂರಲ್ ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್ ಔಟ್ಪುಟ್, ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಎಸ್ಪೆಷಲಿ ವೆನ್ ಆಫ್ಟರ್ ದ ಗ್ರೀನ್ ರೆವಲ್ಯೂಷನ್ ಇಟ್ ಹ್ಯಾಸ್ ಹೆಲ್ಪ್ಡ್ ದ ಫಾರ್ಮರ್ಸ್ ಟು ಅವೈಲ್ ದ ಸರ್ವಿಸಸ್ ಆ್ಯಂಡ್ ಕ್ರೆಡಿಟ್ ಫೆಸಿಲಿಟೀಸ್ ಆ್ಯಂಡ್ ವೆರೈಟಿ ಆಫ್ ಲೋನ್ಸ್ ಫಾರ್ ಮೀಟಿಂಗ್ ದರ್ ಪ್ರೊಡಕ್ಷನ್ ನೀಡ್ಸ್. ಇಷ್ಟೇ, ಹಳ್ಳಿಗಳಲ್ಲಿ ಜನರಿಗೆ ಸಾಲ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಅದರಿಂದ ಅವರಿಗೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಬೇಕಾಗಿರುವಂಥ ಬಿತ್ತನೆ ಮಾಡೋಕ್ಕೋಸ್ಕರ ದುಡ್ಡು ಬೇಕಿದ್ರು ಕೂಡ, ವ್ಯವಸಾಯ ಮಾಡೋಕ್ಕೆ ದುಡ್ಡು ಬೇಕಿದ್ರು ಕೂಡ ಲೋನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ಮರ್ಸ್ ಬಿಕೇಮ್ ಫೆಮೈನ್ಸ್ ಬಿಕೇಮ್ ದ ಇವೆಂಟ್ಸ್ ಆಫ್ ಪಾಸ್ಟ್. ಫೆಮೈನ್ಸ್ ಅಂದರೆ ಬರಗಾಲ ಬರೋದು, ಕ್ಷಾಮ ಬರೋದು, ಮಳೆ ಆಗದೆ ಇರೋದು, ಇದನ್ನ ನಾವು ಫೆಮೈನ್ ಅಂತ ಕರಿತೇವೆ. ಬಡತನ, ಬರಗಾಲ ಅಂತ ಕರಿತೇವಲ್ಲ, ಇಟ್ ಹ್ಯಾಸ್ ಬಿಕಮ್ ದ ಇವೆಂಟ್ಸ್ ಆಫ್ ದ ಪಾಸ್ಟ್. ಅಂದರೆ ಈಗ ರೀಸೆಂಟ್ ಟೈಮಲ್ಲಿ ನಮ್ಗೆ ಇಂಥ ಒಂದು ಫೆಮೈನ್ಸ್ ಅಥವಾ ಇಂಥ ಒಂದು ಬಡತನ ಅಥವಾ ಈ ಫ್ಲಡ್ಸ್ ಬಂದು ಎಲ್ಲ ಬರಗಾಲ ಬರೋದಿದೆ ಅಲ್ವಾ, ಅದೆಲ್ಲ ಈಗ ರೀಸೆಂಟ್ ಟೈಮಲ್ಲಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಬರಗಾಲ ಬರಲ್ಲ? ಬಿಕಾಸ್ ನಮ್ಮ ಹತ್ರ ನೀರಾವರಿ ಫೆಸಿಲಿಟೀಸ್ ಇದೆ, ಇರಿಗೇಷನ್ ಫೆಸಿಲಿಟೀಸ್ ಇದೆ. ಮಳೆ ಬರ್ದಿದ್ರು ಕೂಡ ನಾವು ನೀರನ್ನ ಸಂಗ್ರಹ ಮಾಡಿ ಅದರಿಂದ ನಾವು ಮತ್ತೆ ವ್ಯವಸಾಯನ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಏನಾಗ್ತದೆ, ಫೆಮೈನ್ಸ್ ಬರ್ತಿಲ್ಲ. ಬಟ್ ಬ್ರಿಟಿಷರ್ಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಫೆಮೈನ್ಸ್ ಬಂದಿತ್ತು. ಬೆಂಗಾಲ್ ಫೆಮೈನ್ ಇಸ್ ಒನ್ ಆಫ್ ದ ವೆರಿ ಫೇಮಸ್ ಒನ್. ಆಯಿತಾ? ವಿ ಹ್ಯಾವ್ ನೌ ಅಚೀವ್ಡ್ ಫುಡ್ ಸೆಕ್ಯೂರಿಟಿ. ಫುಡ್ ಸೆಕ್ಯೂರಿಟಿ ಅಂದರೆ ನಮಗೆ ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಇದ್ದರೆ ನಾವು ಅದನ್ನ ಫುಡ್ ಸೆಕ್ಯೂರಿಟಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ 5 ಜನ ಇದ್ದಾರಪ್ಪ, 5 ಜನರಿಗೆ 1 ವರ್ಷಕ್ಕೆ 50 kg ಅಕ್ಕಿ ಬೇಕಂತ ಇಟ್ಕೊಳ್ಳಿ. 50 kg ಅಕ್ಕಿ ನಮ್ಮ ಹತ್ರ ಸ್ಟೋರ್ ಆಗಿದ್ದರೆ ಇದನ್ನ ನಾವು ಫುಡ್ ಸೆಕ್ಯೂರಿಟಿ ಅಂತ ಕರಿತೇವೆ. 5 ಜನಕ್ಕೆ 50 kg ಅಕ್ಕಿ ಬೇಕು, ಬಟ್ ನಮ್ಮ ಹತ್ರ ಬರೀ 40 kg ಅಕ್ಕಿ ಇದ್ದರೆ ಈ 10 kg ಶಾರ್ಟೇಜ್ ಏನಿದೆ ಇದನ್ನು ಫುಡ್ ಶಾರ್ಟೇಜ್ ಅಂತ ಕರೀತಾರೆ. ಫುಡ್ ಸೆಕ್ಯೂರಿಟಿ ಅಂದರೆ ಅವಶ್ಯಕತೆಗೆ ಬೇಕಿದ್ದಂಥ ದವಸ ಧಾನ್ಯಗಳನ್ನ ಉಳಿಸ್ಕೊಂಡು ಹೆಚ್ಚುಗಡೆ ಉಳಿಸ್ಕೊಂಡ್ರೆ ಅದನ್ನ ಫುಡ್ ಸೆಕ್ಯೂರಿಟಿ ಅಂತ ಕರೀತಾರೆ. ಅವಶ್ಯಕತೆಯಿಂದ ಕಮ್ಮಿ ವಸ್ತುಗಳನ್ನ ಇಟ್ಕೊಂಡ್ರೆ ಅದನ್ನ ನಾನ್ ಫುಡ್ ಸೆಕ್ಯೂರಿಟಿ ಆರ್ ಫುಡ್ ಶಾರ್ಟೇಜ್ ಅಂತ ಕರೀತಾರೆ. ಆಯಿತಾ? ವಿಚ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಅಬಂಡೆಂಟ್ ಬಫರ್ ಸ್ಟಾಕ್ಸ್ ಆಫ್ ಗ್ರೇನ್. ಬಫರ್ ಸ್ಟಾಕ್ಸ್ ಅಂದರೆ ಯಾವ ಜಾಗದಲ್ಲಿ ಈ ಸ್ಟಾಕ್ಸ್ನ ಸ್ಟೋರ್ ಮಾಡ್ತಾರಲ್ವ ಎಕ್ಸ್ಟ್ರಾ, ಅದನ್ನ ಬಫರ್ ಸ್ಟಾಕ್ಸ್ ಅಂತ ಕರೀತಾರೆ. ಹವೆವರ್ ಇಟ್ ಈಸ್ ನಾಟ್ well with our banking system. With the possible exception of the commercial banks, over the former institutions have failed to develop a culture of deposit mobilization, lending to the worthwhile borrowers and effective loan recovery. ಗೊತ್ತಿದೆ ಅಲ್ವಾ? ಲೋನ್ ಕೊಟ್ಟ ಮೇಲೆ ಕೊಡೋಕ್ಕೂ ನಮ್ಮ ಹತ್ರ ಕೊಲ್ಯಾಟ್ರಲ್ ಬೇಕಂತ ಹೇಳ್ತಿದ್ದಾರೆ. ಕೊಟ್ಟ ಮೇಲೆ ರಿಕವರಿ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಬ್ಯಾಂಕ್ಸ್ ನೆಕ್ಸ್ಟ್ ಟೈಮ್ ಸಾಲ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳ್ತಿದ್ದಾರೆ. ಅಗ್ರಿಕಲ್ಚರ್ ಲೋನ್ ಡಿಫಾಲ್ಟ್ ರೇಟ್ಸ್ ಹ್ಯಾವ್ ಬಿನ್ ಕ್ರೋನಾಲಜಿಕಲಿ ಹೈ. Okay, why farmers fail to pay back the loans? It is alleged that farmers are deliberately refusing to pay back the loans. ಅಂದರೆ ಸಾಲ ತಗೊಳ್ತಿದ್ದಾರಂತೆ, ಬಟ್ ರೈತರು ಬೇಕಂತಾನೆ ಸಾಲನ ತೀರಿಸ್ತಿಲ್ಲ ಅಂತ ಕೇಳ್ತಿದ್ದಾರಂತೆ. ಓಕೆ, ಇದು ಕೂಡ ಹೇಳ್ತಿದ್ದಾರೆ. Thus, the expansion and promotion of rural banking sector has taken a backseat for the reforms. To improve the situation in recent years, all the adults are encouraged to open the bank accounts as a part of the scheme known as Jan Dhan Yojana. ಇದು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಬ್ಯಾಂಕ್ ಅಕೌಂಟ್ನ ಕಂಪಲ್ಸರಿಯಾಗಿ ಇಟ್ಕೋಬೇಕಂತ ಹೇಳ್ತಿದ್ದಾರೆ. ಆಯಿತಾ? ದೋಸ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಕ್ಯಾನ್ ಗೆಟ್ 1 to 2 lakh accidental insurance coverage and overall draft facilities of 10,000 to get their wages if
if they get any government related jobs and work under ಮನ್ರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದು. ಇದರಲ್ಲಿ ಏನಪ್ಪ ಅಂದರೆ ಮನ್ರೇಗಾದಲ್ಲಿ ನಿಮಗೆ ಹಳ್ಳಿಗಳಲ್ಲಿ ಕೆಲಸನ ಕೊಡಿಸ್ತಾರೆ. ಇಫ್ ಇನ್ ಕೇಸ್ ಯು ಆರ್ ನಾಟ್ ಏಬಲ್ ಟು ಫೈಂಡ್ ದ ಜಾಬ್, ಮಿನಿಮಮ್ ಇಷ್ಟು ದಿನಕ್ಕೆ ಗ್ಯಾರಂಟಿ ಆಗಿ ನಿಮಗೆ ಎಂಪ್ಲಾಯ್ಮೆಂಟ್ ಫೆಸಿಲಿಟಿನ ಕೊಡ್ತಾರೆ. ಇದನ್ನ ಮನ್ರೇಗಾ ಸ್ಕೀಮ್ ಅಂತ ಕರೀತಾರೆ, ಆಯಿತಾ. ಓಲ್ಡ್ ಏಜ್ ಪೆನ್ಷನ್ಸ್ ಆ್ಯಂಡ್ ಅದರ್ ಸೋಷಿಯಲ್ ಸೆಕ್ಯೂರಿಟಿ ಪೇಮೆಂಟ್ಸ್ ಆಫ್ ದ ಗವರ್ನಮೆಂಟ್ಸ್ ಆರ್ ಡೈರೆಕ್ಟ್ಲಿ ಆರ್ ಟ್ರಾನ್ಸ್ಫರ್ ಟು ದ ಬ್ಯಾಂಕ್ ಅಕೌಂಟ್. ಸೊ ಪ್ರತಿಯೊಂದು ಫೆಸಿಲಿಟೀಸ್ ಏನಿದೆ ಹಳ್ಳಿಗಳಲ್ಲಿ, ಮೊದಲಾದರೆ ನೀವು ಆಫೀಸ್ಗೆ ಹೋಗಿ ತೊಗೋಬೇಕಂತೈತಿ, ಈಗ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಸೊ ಬ್ಯಾಂಕ್ ಅಕೌಂಟ್ಸ್ನ ಕಂಪಲ್ಸರಿ ಓಪನ್ ಮಾಡಬೇಕಂತ ಪ್ರಧಾನಮಂತ್ರಿ ಜನ್ಧನ್ ಯೋಜನೆನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಆಯಿತಾ. ಇದರಿಂದ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಹತ್ರ ಕೂಡ ಬ್ಯಾಂಕ್ ಅಕೌಂಟ್ಸ್ ಇರಬೇಕು. ಒಂದು ನಿಮಿಷ, ದೆರ್ ಈಸ್ ನೋ ನೀಡ್ ಟು ಕೀಪ್ ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸ್. ನೋಡಿ, ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಲ್ಲ ರೂರಲ್ ಡೆವಲಪ್ಮೆಂಟಲ್ಲಿ. ಬರೀ ಬ್ಯಾಂಕ್ ಇದ್ದರೆ ಬ್ಯಾಂಕ್ ಅಕೌಂಟ್ ಇಟ್ಕೊಳ್ರಪ್ಪ ಸಾಕು ಅಂತ. ದಿಸ್ ಹ್ಯಾಸ್ ಲೆಡ್ ಮೋರ್ ದೆನ್ 50 crore ಪೀಪಲ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ಸ್. ಇವಾಗ 50 ಕೋಟಿ ಜನರ ಹತ್ರ ಬ್ಯಾಂಕ್ ಅಕೌಂಟ್ಸ್ ಇದೆ. ಇಂಡೈರೆಕ್ಟ್ಲಿ ಇಟ್ ಹ್ಯಾಸ್ ಪ್ರಮೋಟೆಡ್ ಥ್ರಿಫ್ಟ್ ಹ್ಯಾಬಿಟ್ ಆ್ಯಂಡ್ ಎಫಿಷಿಯಂಟ್ ಅಲೋಕೇಶನ್ ಆಫ್ ಬ್ಯಾಂಕಿಂಗ್ ರಿಸೋರ್ಸಸ್, ಪರ್ಟಿಕ್ಯುಲರ್ಲಿ ಇನ್ ರೂರಲ್ ಏರಿಯಾಸ್. ಬ್ಯಾಂಕ್ಸ್ ಕುಡ್ ಆಲ್ಸೋ ಮೊಬೈಲ್ ದ ಫಂಡ್ಸ್ ಮೋರ್ ದೆನ್ 2 lakh crores ಥ್ರೂ ದಿಸ್ ಅಕೌಂಟ್ಸ್. ಅಷ್ಟೇ ದುಡ್ಡನ್ನ ಹಾಕೋಕ್ಕಾಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅಗ್ರಿಕಲ್ಚರಲ್ ನೆಕ್ಸ್ಟ್ ಇಂಪಾರ್ಟೆಂಟ್. ಒಂದು ಬ್ಯಾಂಕಿಂಗ್ ಸಿಸ್ಟಮ್ ನೆನ್ಪಿಟ್ಕೊಳ್ಳಿ, ರೂರಲ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ದ ಮೋಸ್ಟ್ ಕ್ರೂಷಿಯಲ್ ಆ್ಯಕ್ಟ್ ಇಸ್ ದ ಬ್ಯಾಂಕ್ಸ್. ಬ್ಯಾಂಕ್ಸ್ ಇದ್ರೇ ರೂರಲ್ ಡೆವಲಪ್ಮೆಂಟ್. ಬಿಕಾಸ್ ಮನಿ ಲೆಂಡರ್ಸ್ ಹತ್ರ ದುಡ್ಡು ತೊಗೊಂಡ್ರೆ ಜನರಿಗೆ ಲಾಸ್ ಆಗುತ್ತೆ, ಅವರಿಗೆ ಸಾಲ ತೀರ್ಸೋಕ್ಕಾಗಲ್ಲ, ಅವ್ರು ಡೆಪ್ ಟ್ರ್ಯಾಪಲ್ಲಿ ಬೀಳ್ತಾರೆ. ಡೆಪ್ ಟ್ರ್ಯಾಪಲ್ಲಿ ಹೊರಗೆ ಬರೋಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಲ್ಲಿ ನಿಮ್ಮ ಪ್ರತಿಯೊಬ್ಬರ ಹತ್ರನೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಂತ. ಈಗ ಆಲ್ಮೋಸ್ಟ್ 50 ಕೋಟಿ ಜನರ ಹತ್ರ ಬ್ಯಾಂಕ್ ಅಕೌಂಟ್ಸ್ ಇದೆ. ಭಾರತದ ಪಾಪ್ಯುಲೇಷನ್ 120 ಕೋಟಿ ಇದೆ. ಇದರಿಂದ ಏನಾಗುತ್ತೆ, ಇನ್ಕ್ಲೂಸಿವ್ ಗ್ರೋತ್ ಆಗ್ತಾ ಹೋಗುತ್ತೆ. ಗೌರ್ಮೆಂಟ್ ಯಾವುದೇ ಒಂದು ಸ್ಕೀಮಲ್ಲಿ ರೈತರಿಗೆ ದುಡ್ಡು ಕೊಡಬೇಕಂತ ಇದ್ದರೆ ಡೈರೆಕ್ಟಾಗಿ ಆಧಾರ್ ಕಾರ್ಡ್ನ ಪಾನ್ ಕಾರ್ಡ್ನ ಮ್ಯಾಪ್ ಮಾಡಿಕೊಂಡು ಆ ದುಡ್ಡು ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಬೀಳುತ್ತೆ, ಆಯಿತಾ. ಇದರಿಂದ ಜನರಿಗೆ ಲೋನ್ಸ್ ಕೂಡ ಸಿಗುತ್ತೆ. ಜನರಿಗೆ ಲೋನ್ಸ್ ಸಿಕ್ಕಿದ್ರೆ ಕಮ್ಮಿ ರೇಟಲ್ಲಿ ಅವರು ವ್ಯವಸಾಯನ ಕೂಡ ಮಾಡ್ಕೊಂಡು ಹೋಗ್ಬೋದು. ಇದರಿಂದ ಅಗ್ರಿಕಲ್ಚರ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಸಿಸ್ಟಮ್. ಅಗ್ರಿಕಲ್ಚರಲ್ ಮಾರ್ಕೆಟ್ ಸಿಸ್ಟಮ್. ಅಗ್ರಿಕಲ್ಚರ್ ಆಫ್ಕೋರ್ಸ್ ಮಾರ್ಕೆಟ್ ಬೇಕೇ ಬೇಕಲ್ವಾ. ಹ್ಯಾವ್ ಯು ಎವರ್ ಆಸ್ಕ್ಡ್ ಯುವರ್ ಸೆಲ್ಫ್ ಹೌ ಫುಡ್ ಗ್ರೇನ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ದಟ್ ಆರ್ ಕನ್ಸ್ಯೂಮ್ ಡೈಲಿ ಕಮ್ ಫ್ರಮ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ? ಸಿಂಪಲ್ ಕ್ವಶನ್. ದ ಮೆಕ್ಯಾನಿಸಮ್ ಥ್ರೂ ವಿಚ್ ದೀಸ್ ಗೂಡ್ಸ್ ರೀಚ್ ಡಿಫರೆಂಟ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಚಾನಲ್ಸ್. ಮಾರ್ಕೆಟ್ಸ್ ಅಂದರೆ ರೈತರು ಉತ್ಪನ್ನ ಮಾಡುವಂಥ ವಸ್ತುಗಳು ಎಲ್ಲಿ ಮಾರಾಟ ಆಗ್ತಿದೆ ಅಂತ. ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಈಸ್ ಅ process that involves the assembling, ನೆನ್ಪಿಟ್ಕೊಳ್ಳಿ, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಈಸ್ ಅ process that involves ಅಸೆಂಬ್ಲಿಂಗ್, ಸ್ಟೋರೇಜ್ ಅಂದರೆ ಅಸೆಂಬ್ಲಿಂಗ್ ಅಂದರೆ ಫಸ್ಟ್ ತಗೊಂಬರುವಂಥದ್ದು, ಸ್ಟೋರೇಜ್ ಅಂದರೆ ಕೂಡಾಕುವಂಥದ್ದು, ಪ್ರೊಸೆಸ್ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟೇಷನ್, ಪ್ಯಾಕೇಜಿಂಗ್, ಗ್ರೇಡಿಂಗ್ ಅಂದರೆ ಕ್ವಾಲಿಟಿ ಚೆಕಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಡಿಫರೆಂಟ್ ಅಗ್ರಿಕಲ್ಚರ್ ಕಾಮೋಡಿಟೀಸ್ ಅಕ್ರಾಸ್ ದ ಕಂಟ್ರಿ. Okay, let's continue. Prior to independence, farmers were selling their produce to the traders, suffered faulty weighting and manipulation of the accounts. ಇದು ಅರ್ಥ ಆಗಿರುತ್ತೆ. ಮೊದಲು ಇಂಡಿಪೆಂಡೆನ್ಸ್ಗಿಂತ ಮೊದಲು ಫಾರ್ಮರ್ಸ್ ಬೆಳೀತಿದ್ರಲ್ವ, ಆ ವಸ್ತುಗಳನ್ನ ತೊಗೊಂಡೋಗಿ ಟ್ರೇಡರ್ಸ್, ವ್ಯಾಪಾರಿಗಳ ಹತ್ರ ಮಾರಬೇಕಾದ್ರೆ ಅವರು ಪ್ರಾಪರ್ ವೇಟ್ಸ್ನ ಯೂಸ್ ಮಾಡ್ತಿರಲ್ಲ. 1 kg ಬದಲು 500 ಗ್ರಾಮ್ ಕಲ್ಲನ್ನ ಯೂಸ್ ಮಾಡುವಂಥದ್ದು ಅಥವಾ ಅಕೌಂಟ್ಸ್ನ ಮೋಸ ಮಾಡುವಂಥದ್ದು ಮಾಡ್ತಿದ್ರಂತೆ. ಫಾರ್ಮರ್ಸ್ who did not have required information on ಪ್ರೈಸಸ್ ಪ್ರಿವೇಲಿಂಗ್ ಇನ್ ದ ಮಾರ್ಕೆಟ್ಸ್ ವೇರ್ ಆಫನ್ ಫೋರ್ಸ್ ಟು ಸೆಲೆಕ್ಟ್ ಲೋ ಪ್ರೈಸಸ್. ಬಿಕಾಸ್ ಫಾರ್ಮರ್ಸ್ಗೆ ಎಷ್ಟು ಬೆಲೆ, ಫಾರ್ ಎಕ್ಸಾಂಪಲ್ ಇಲ್ಲ ಟೊಮೆಟೊ ಮಾರ್ಕೆಟ್ ಪ್ರೈಸಲ್ಲಿ 20 ರೂಪಾಯಿ ಇರ್ಬೋದು, ಬಟ್ ಟ್ರೇಡರ್ ಇಲ್ಲ 10 ರೂಪಾಯಿ ಇದೆ ಅಂತ ಮೋಸ ಮಾಡ್ತಿದ್ರಂತೆ. ಸೊ ಅಥವಾ ಇನ್ಫಾರ್ಮೇಷನ್ ಕೂಡ ಇಲ್ಲಿಲ್ವಂತೆ ಆ ಕಾಲದಲ್ಲಿ. ದೇ ಆಲ್ಸೋ ಡಿಡ್ ನಾಟ್ ಹ್ಯಾವ್ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ. ನೋಡಿ, ಸ್ಟೋರೇಜ್ ಫೆಸಿಲಿಟಿ ಇಲ್ಲಿದ್ದಾಗ ನೀವು ಸಂಗ್ರಹ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನೀವು ಟೊಮೆಟೊನ ಬೆಳೆಸಿದ್ದೀರಪ್ಪ, ಟೊಮೆಟೊ ಲೈಫ್ ಸ್ಪ್ಯಾನ್ ಬಂದು 2 weeks, 2 weeks ಅಲ್ಲಿ ಅದು ಕೊಳ್ದೋಗುತ್ತೆ. ಸೊ ಇದನ್ನು ನಾವು ಏನು ಮಾಡಬೇಕು, ಕೋಲ್ಡ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಕೋಲ್ಡ್ ಸ್ಟೋರೇಜ್ ಫ್ರಿಜ್ ಥರ ಇರುವಂಥ ಐಟಮ್ಸಲ್ಲಿ ಸ್ಟೋರ್ ಮಾಡಬೇಕು. ಇವಾಗ ನಿಮ್ಮ ಹತ್ರ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇಲ್ಲ. ಸೊ ಅವಾಗ ಏನಾಗುತ್ತೆ, ನೀವು ಬೆಳೆದಿರುವಂಥ ವಸ್ತುಗಳನ್ನ ಜಾಸ್ತಿ ನಿಮ್ಮ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ, ಅದಕ್ಕೆ ನೀವು ಮಾರಾಟ ಮಾಡಬೇಕಾಗತ್ತೆ. ಅದನ್ನ ಹೇಳ್ತಾ ಇದ್ದೆ, ಡಿಡ್ ನಾಟ್ ಹ್ಯಾವ್ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟೀಸ್ ಟು ಕೀಪ್ ಬ್ಯಾಕ್ ದೇರ್ ಪ್ರೊಡ್ಯೂಸ್ ಫಾರ್ ಸೆಲ್ಲಿಂಗ್ ಲೇಟರ್ ಅಟ್ ದ ಬೆಟರ್ ಪ್ರೈಸಸ್. ಸೊ ಸಿಕ್ಕಿದ ಬೆಲೆಗೆ ಮಾರಬೇಕಾಗ್ತಿತ್ತು ಅಂತ ಹೇಳ್ತಿದ್ದಾರೆ. ಡೂ ಯು ನೋ ದಟ್ ಇವನ್ ಟುಡೇ ಮೋರ್ ದೆನ್ 10% ಆಫ್ ದ ಗೂಡ್ಸ್ ಪ್ರೊಡ್ಯೂಸ್ಡ್ ಇನ್ ಫಾರ್ಮ್ಸ್ ಆರ್ ವೇಸ್ಟೆಡ್ ಡ್ಯೂ ಟು ಲ್ಯಾಕ್ ಆಫ್ ಸ್ಟೋರೇಜ್. ಅಂದರೆ ಇವಾಗಲೂ ಕೂಡ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ದೇರ್ಫೋರ್ ಗವರ್ನಮೆಂಟ್ ಇಂಟರ್ವೆನ್ಷನ್ ಬಿಕೇಮ್ ನೆಸೆಸರಿ ಟು ರೆಗ್ಯುಲೇಟ್ ಆಕ್ಟಿವಿಟೀಸ್ ಫಾರ್ ದ ಪ್ರೈವೇಟ್ ಟ್ರೇಡರ್ಸ್. ಸೊ ಪ್ರೈವೇಟ್ ಟ್ರೇಡರ್ಸ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಗವರ್ನಮೆಂಟ್ ಒಳಗಡೆ ಬಂದಂತೆ ಸ್ಕೀಮ್ಸ್ನ ಸ್ಟಾರ್ಟ್ ಮಾಡಿಕೊಂಡು. ಲೆಟ್ಸ್ ಡಿಸ್ಕಸ್ 4 such measures that are initiated to improve the market aspect. ನೋಡಿ, 4 steps ಇದೆ ಅಂತ ಮಾರ್ಕೆಟ್ನ ಆಸ್ಪೆಕ್ಟ್ ಮಾಡೋಕ್ಕೆ. ಫಸ್ಟ್ ಒನ್, ದ ಫಸ್ಟ್ ಸ್ಟೆಪ್ ವಾಸ್ ರೆಗ್ಯುಲೇಷನ್ ಆಫ್ ಮಾರ್ಕೆಟ್ಸ್ ಟು ಕ್ರಿಯೇಟ್ ಆರ್ಡರ್ಲಿ ಆ್ಯಂಡ್ transparent marketing conditions. By and large this policy benefited the farmers as well as the consumers. ಫಸ್ಟ್ ಸ್ಟೆಪ್ ಇದೆ, ಅದೇನಂತ ಹೇಳ್ತಿದ್ದಾರೆ, ರೆಗ್ಯುಲೇಷನ್ ಆಫ್ ದ ಮಾರ್ಕೆಟ್, ಸೊ ದಟ್ ನ್ಯಾಯಬೆಲೆ ಅಂಗಡಿಗಳನ್ನ ತರುವಂಥದ್ದು ಇದೆಲ್ಲ ಇರುತ್ತಲ್ಲ ಅದನ್ನು. ಹವೆವರ್ ದೇರ್ ಆರ್ ಸ್ಟಿಲ್ ದ ನೀಡ್ ಅಬೌಟ್ 27,000 ರೂರಲ್ ಪೀರಿಯಾಡಿಕ್ ಮಾರ್ಕೆಟ್ಸ್ ಆಸ್ ರೆಗ್ಯುಲೇಟೆಡ್ ಮಾರ್ಕೆಟ್ ಪ್ಲೇಸಸ್ ರಿಯಲೈಸ್ ದ ಫುಲ್ ಪೊಟೆನ್ಷಿಯಲ್ ಆಫ್ ದ ರೂರಲ್ ಮಾರ್ಕೆಟ್ಸ್. ಇನ್ನೂ ಕೂಡ ಜಾಸ್ತಿ ಮಾರ್ಕೆಟ್ಸ್ನ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಒನ್,
The second component is the provision of physical infrastructure facilities such as roads, ಹಳ್ಳಿಗಳಲ್ಲಿ ರೋಡ್ಸ್ ಬೇಕು, ರೈಲ್ವೇಸ್ ಬೇಕು, ವೇರ್ ಹೌಸಸ್ ಬೇಕು, ಗೋಡೌನ್ಸ್ ಬೇಕು, ಕೋಲ್ಡ್ ಸ್ಟೋರೇಜಸ್ ಬೇಕು ಆ್ಯಂಡ್ ಪ್ರೊಸೆಸಿಂಗ್ ಯೂನಿಟ್ಸ್. ಇದು ಇಂಪಾರ್ಟೆಂಟ್, ಬಿಕಾಸ್ ನೀವು ಬೆಳೆದಿರುವಂಥ ವಸ್ತುಗಳನ್ನ ಮಾರಾಟ ಮಾಡೋಕ್ಕೆ ರೋಡ್ಗಳು ಕೂಡ ಬೇಕು, ಅದನ್ನ ಜಾಸ್ತಿನ ಉಳಿಸ್ಕೊಳ್ಳೋಕ್ಕೆ ಕೋಲ್ಡ್ ಸ್ಟೋರೇಜ್ ಗೋಡೌನ್ಸ್ ಕೂಡ ಬೇಕಲ್ವಾ. ಇದನ್ನು ಕೂಡ ಸೆಕೆಂಡ್ ಸ್ಟೆಪ್ಪಲ್ಲಿ ಗೌರ್ಮೆಂಟ್ ಫಾರ್ಮುಲೇಟ್ ಮಾಡಿದೆ ಅಂತೆ. ದ ಕರೆಂಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಆರ್ ಕ್ವೈಟ್ ಇನ್ಎಡಿಕ್ವೇಟ್ ಟು ಮೀಟ್ ದ ಗ್ರೋಯಿಂಗ್ ಡಿಮಾಂಡ್ ಆ್ಯಂಡ್ ನೀಡ್ ಟು ಬಿ ಇಂಪ್ರೂವ್ಮೆಂಟ್. ಇನ್ನೂ ಕೂಡ ಈಗಿರುವಂಥ ಫೆಸಿಲಿಟೀಸ್ ಸಾಕಾಗ್ತಿಲ್ಲ, ಇನ್ನೂ ಹೆಚ್ಚು ಗೋಡೌನ್ಗಳು ಬೇಕು, ಇನ್ನೂ ಹೆಚ್ಚು ರೈಲ್ವೇಸ್ ಲೈನ್ಸ್ ಎಲ್ಲ ಬೇಕಂತ ಹೇಳ್ತಿದ್ದಾರೆ. ಕೋಆಪರೇಟಿವ್ ಮಾರ್ಕೆಟಿಂಗ್ ಈಸ್ ನಂಗೆ ತಲೆನೋವು ಬರ್ತಿದೆ ಇದರಿಂದ ಸತ್ಯ. ಕೋಆಪರೇಟಿವ್ ಮಾರ್ಕೆಟಿಂಗ್ ಈಸ್ ರಿಯಲೈಸಿಂಗ್ ದ ಫೇರ್ ಪ್ರೈಸಸ್ ಫಾರ್ ದ ಫಾರ್ಮರ್ ಪ್ರಾಡಕ್ಟ್ಸ್ ಆ್ಯಂಡ್ ಇನ್ ದ ಥರ್ಡ್ ಆಸ್ಪೆಕ್ಟ್ ಗೌರ್ನಮೆಂಟ್ ಇನಿಷಿಯೇಟಿವ್ಸ್. ಓಕೆ, ಪರವಾಗಿಲ್ಲ, ಫೇರ್ ಪ್ರೈಸಸ್ ಇಸ್ ದ ಥರ್ಡ್ ಆಸ್ಪೆಕ್ಟ್ ಆಫ್ ದ ಗೌರ್ನಮೆಂಟ್ ಅಂತ ಹೇಳ್ತಿದ್ದಾರೆ. ದ ಸಕ್ಸಸ್ ಆಫ್ ಮಿಲ್ಕ್ ಕೋಆಪರೇಟಿವ್ಸ್ ಇನ್ ಟ್ರಾನ್ಸ್ಫಾರ್ಮಿಂಗ್ ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಲ್ಯಾಂಡ್ಸ್ಕೇಪ್ ಆಫ್ ಗುಜರಾತ್ ಆ್ಯಂಡ್ ಸಮ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಇಸ್ ದ ಟೆಸ್ಟಿಮೋನಿ ಫಾರ್ ದ ರೋಲ್ ಆಫ್ ಕೋಆಪರೇಟಿವ್ಸ್. ಪರವಾಗಿಲ್ಲ, ನಮ್ಮ ಹತ್ರ ನಂದಿನಿ ಇದೆ ಅಲ್ವಾ, ನಂದಿನಿ ಮಿಲ್ಕ್ ಫೆಡರೇಷನ್, ಅದೇ ಥರ. ಸೊ ಕೋಆಪರೇಟಿವ್ಸ್ ಅಂದರೆ ಜನ ಒಟ್ಟಿಗೆ ಬಂದು ಕೆಲಸ ಮಾಡಿದಾಗ ಉನ್ನತವಾದಂಥ ಔಟ್ಕಮ್ಸ್ ಬರುತ್ತೆ ಅಂತ. ಹವೆವರ್ ಕೋಆಪರೇಟಿವ್ಸ್ ಹ್ಯಾವ್ ರಿಸೀವ್ಡ್ ಅ ಸೆಟ್ ಬ್ಯಾಕ್ ಡ್ಯೂರಿಂಗ್ ದ ರೀಸೆಂಟ್ ಟೈಮ್ ಡ್ಯೂ ಟು ಇನ್ಎಡಿಕ್ವೇಟ್ ಕವರೇಜ್ ಆಫ್ ಫಾರ್ಮರ್ ಮೆಂಬರ್ಸ್. ನೋಡಿ, ಕೋಆಪರೇಟಿವ್ ಸಿಸ್ಟಮ್ನ ನೀವು ಸೆಟ್ ಮಾಡಬೇಕಂತ ಇದ್ದರೆ ಜನರ ಕಾಂಟ್ರಿಬ್ಯೂಷನ್ ಕೂಡ ಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್, ನಂದಿನಿ ಫೆಡರೇಷನ್ ಏನಿದೆ, ಫೆಡರೇಷನ್ನ ಸ್ಥಾಪನೆ ಮಾಡಿದೆ. ಬಟ್ ಇವಾಗ ರೈತರಿಗೆ ಆ ಫೆಡರೇಷನ್ ಜೊತೆ ಟ್ಯಾಗಪ್ ಆಗ್ತಿಲ್ಲ, ಮಾರಾಟ ಮಾಡ್ತಿಲ್ಲ ಹಾಲನ್ನ KMFಗೆ, ಅಂದರೆ KMF ವರ್ಕ್ ಆಗಲ್ಲ ಅಲ್ವಾ. ಸೊ ಫಾರ್ಮರ್ ಸಪೋರ್ಟ್ ಕೂಡ ಬೇಕಂತ ಹೇಳ್ತಿದ್ದಾರೆ. ಇದನ್ನೇ ಅವ್ರು ಹೇಳ್ತಿರೋದು. Lack of appropriate links between marketing and processing cooperatives is inefficient financial management. ಇದೆಲ್ಲ ಓಕೆ, ಪರವಾಗಿಲ್ಲ. The fourth element is the policy instrument like assurance of minimum support prices. MSPs ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್. ಅಂದರೆ ಈ ಸಲ ನೀನು ಎಷ್ಟೇ ಬೆಳೆಯಪ್ಪ ಟೊಮೆಟೊ, ನೀನು ಬೆಳಿತೀಯೋ ಬಿಡ್ತೀಯೋ, ನಿಂಗೆ 20 ರೂಪಾಯಿ ಫಿಕ್ಸ್ ಆಗಿ ಕೊಡ್ತೇನೆ ನಾನು. ದಿಸ್ ಈಸ್ ಕಾಲ್ಡ್ ಎಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಅದಕ್ಕಿಂತ ಕೆಳಗೆ ಹೋಗಲ್ಲ. ಮಿನಿಮಮ್ ಗ್ಯಾರಂಟಿ ಇಸ್ ಕಾಲ್ಡ್ ಆಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಮೇಂಟೆನೆನ್ಸ್ ಆಫ್ ಬಫರ್ ಸ್ಟಾಕ್ಸ್ ಆಫ್ ವೀಟ್ ಆ್ಯಂಡ್ ರೈಸ್ ಬೈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಮೇಂಟೆನೆನ್ಸ್ ಆಫ್ ಬಫರ್ ಸ್ಟಾಕ್ಸ್ ಅಂದರೆ ಮಿನಿಮಮ್ ನಾವು ಮುಂದಿನ ವರ್ಷಕ್ಕೆ ಆಗುವಷ್ಟು ಅಕ್ಕಿನ ಮತ್ತು ಗೋಧಿನ ಅಥವಾ ವೀಟ್ನ ಮೊದಲೇ ಉಳಿಸಿಟ್ಕೋಬೇಕಂತ ಹೇಳ್ತಾರೆ. ಇದನ್ನು ನಾವು ಬಫರ್ ಸ್ಟಾಕ್ಸ್ ಅಂತ ಕರಿತೇವೆ. ಮುಂದಿನ ವರ್ಷ ಈಗ ಅಕ್ಕಿ ಇಲ್ಲ ನಮ್ಮ ಹತ್ರ ಇದನ್ನಕ್ಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ಬಫರ್ ಸ್ಟಾಕ್. ಕೆಲವೊಂದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಬೇಸಿಕ್ಸಲ್ಲಿ ಅಂತ. ಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ಗ್ರೇನ್ಸ್ ಆ್ಯಂಡ್ ಶುಗರ್ ಥ್ರೂ PDS ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ. ಇಲ್ಲೇನು ಮಾಡ್ತಿದ್ದೇವೆ, ಫುಡ್ ಗ್ರೇನ್ಸ್ನ ಮತ್ತು ಶುಗರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಲ್ಲ ಜನರಲ್ಗೆ ಅಂತ ಹೇಳ್ತಿದ್ದಾರೆ. ದೀಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ಏಮ್ಡ್ ಅಟ್ ಪ್ರೊಟೆಕ್ಟಿಂಗ್ ದ ಇನ್ಕಮ್ ಆಫ್ ದ ಫಾರ್ಮರ್ಸ್ ಆ್ಯಂಡ್ ಪ್ರೊವೈಡಿಂಗ್ ಫುಡ್ ಗ್ರೇನ್ಸ್ ಅಟ್ ಸಬ್ಸಿಡೈಸ್ಡ್ ರೇಟ್ ಫಾರ್ ದ ಫಾರ್ಮರ್ಸ್. ಇದರಿಂದ ಬಫರ್ ಸ್ಟಾಕ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ರೈತರಿಗೆ ಕಮ್ಮಿ ಬೆಲೆಯಲ್ಲಿ ನಾವು ಬೀಜಗಳನ್ನ ಉತ್ಪನ್ನಕ್ಕೆ ಕೊಡ್ಬೋದು ಅಂತ ಹೇಳ್ತಿದ್ದಾರೆ, ಆಯಿತಾ. ಹವೆವರ್ ಹೋಯ್ತು ಇದು ಹೋಗ್ತಾನೆ ಇರುತ್ತೆ. ನನ್ನ ಐಪ್ಯಾಡ್ ಬರೋವರೆಗೂ ಇದು ಪ್ರಾಬ್ಲಮ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹವೆವರ್ ಡಿಸ್ಪೈಟ್ ಗೌರ್ನಮೆಂಟ್ ಇಂಟರ್ವೆನ್ಷನ್ಸ್, ಪ್ರೈವೇಟ್ ಟ್ರೇಡ್ ಬೈ ಮನಿ ಲೆಂಡರ್ಸ್, ರೂರಲ್ ಪೊಲಿಟಿಕಲ್ ಎಂಟಿಟೀಸ್, ಬಿಗ್ ಮರ್ಚೆಂಟ್ಸ್, ಫಾರ್ಮರ್ಸ್ ಆರ್ ಪ್ರಿಡಾಮಿನೆಂಟ್ ಇನ್ ಅಗ್ರಿಕಲ್ಚರ್ ಮಾಡಿ. ಇವತ್ತು ಕೂಡ ಜನ ಮೋಸ ಹೋಗ್ತಿದ್ದಾರಂತೆ. ಇಷ್ಟೆಲ್ಲ ಸ್ಕೀಮ್ಸ್ ಇದ್ದರೂ ಕೂಡ ಇವಾಗಲೂ ಕೂಡ ಜನ ಪ್ರೈವೇಟ್ ಲೆಂಡರ್ಸ್ ಹತ್ರನೇ ಹೋಗ್ತಿದ್ದಾರಂತೆ. ಓಕೆ, the need for government intervention is imminent, particularly when a large share of agriculture products is handled by private sector. ಅರ್ಥ ಮಾಡ್ಕೊಳ್ಳಿ, ಗೌರ್ನಮೆಂಟ್ ಇಂಟರ್ವೆನ್ಷನ್ ಯಾಕೆ ಬೇಕು, ಪ್ರೈವೇಟ್ ಸೆಕ್ಟರ್ಗೆ ಕೈಗೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್, ಈಗ ನಾವು ಟೊಮೆಟೊ ಬೆಳೆದಿದ್ದೀವಪ್ಪ, ಟೊಮೆಟೊನ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಮಾರಾಟ ಮಾಡಿದ್ರಿ, ಓಕೆ, ಅದು ಗೌರ್ನಮೆಂಟ್ ಕೈಗೆ ಹೋಯ್ತು. ಅದೇ ಟೊಮೆಟೊ ನೀವು ಡೈರೆಕ್ಟಾಗಿ ಜಿಯೋ ಮಾರ್ಕೆಟಲ್ಲಿ ಹೋಗಿ ಮಾರ್ಬಿಟ್ರಿ. ಸೊ ಏನಾಗುತ್ತೆ, ಈಗ ಟೊಮೆಟೊ ಜಿಯೋ ಮಾರ್ಕೆಟ್ಗೆ ಹೋದಾಗ ಅದು ಪ್ರೈವೇಟ್ ಮೆಂಬರ್ ಕೈಗೆ ಹೋಗುತ್ತೆ. ಸೊ ಪ್ರೈವೇಟ್ ಮೆಂಬರ್ ಕೈಗೆ ಹೋದ್ಮೇಲೆ ಅವ್ನು ಪ್ರಾಫಿಟ್ಸ್ ಮೇಲೆ ಫೋಕಸ್ ಮಾಡ್ತಾನೆ, ಆ ಥರ ಆಗುತ್ತೆ ಅಲ್ವಾ. ಎಸ್, agricultural marketing has come a long way in the intervention of government in various forms. Some of the scholars argue that commercialization of agriculture offer tremendous scope for farmers to earn higher incomes, providing the government intervention is restricted. ನೋಡಿ, ಇವಾಗಲೂ ಕೂಡ ತುಂಬ ಜನ ಹೇಳ್ತಾರೆ ಅಗ್ರಿಕಲ್ಚರ್ ಸೆಕ್ಟರ್ನ ಪ್ರೈವೇಟೈಸೇಷನ್ ಮಾಡಿ, ನ್ಯಾಯಬೆಲೆ ಅಂಗಡಿಗಳನ್ನ ತೆಗೆದುಬಿಟ್ಟು ಫಾರ್ಮರ್ಸ್ ಯಾರಿಗೆ ಬೇಕೋ ಅವ್ರಿಗೆ ಡೈರೆಕ್ಟಾಗಿ ಮಾರಾಟ ಮಾಡಲಿ ಅಗ್ರಿಕಲ್ಚರ್ನ ಅಂತ. ಇದಕ್ಕೋಸ್ಕರ ಫಾರ್ಮ್ ಮಿಲ್ಸ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ದೆರ್ ವಾಸ್ ಅ ರ್ಯಾಪಿಡ್ ಲೆವೆಲ್ ಆಫ್ ಅಪೋಸಿಷನ್ ಫ್ರಮ್ ದ ನಾರ್ತ್, ಎಸ್ಪೆಷಲಿ ಪಂಜಾಬ್ ಹರಿಯಾಣ ರೀಜನ್ಸಲ್ಲಿ ಫಾರ್ಮ್ ಬಿಲ್ಸ್ಗೆ ತುಂಬ ಅಪೋಸಿಷನ್ ಬಂದಿತ್ತು. ಫಾರ್ಮ್ ಬಿಲ್ಸಲ್ಲಿ ದಿಸ್ ವಾಸ್ ಒನ್ ಆಫ್ ದ ಇನ್ವೆನ್ಷನ್. ಏನಂದರೆ ರೈತರು ಯಾರಿಗೆ ಬೇಕಾದರೂ ಹೋಗಿ ವಸ್ತುಗಳನ್ನ, ಅವ್ರು ಬೆಳೆದಿರುವಂಥ ವಸ್ತುಗಳನ್ನ ಮಾರಾಟ ಮಾಡ್ಬೋದಂತ. ಬಟ್ ಆಸ್ ಆಫ್ ನಾವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಮಾರಾಟ ಮಾಡಬೇಕಾಗತ್ತೆ. ಸೊ ಗೌರ್ನಮೆಂಟ್ ಕಮ್ಮಿ ಬೆಲೆಗೆ ಖರೀದಿ ಮಾಡುತ್ತೆ. ಅದೇ ಪ್ರೈವೇಟ್ ಸೆಕ್ಟರ್ ಆದರೆ ಬಿಡ್ಡಿಂಗ್ ಮಾಡಿಕೊಂಡು ನಾನು 20 kg 20 ರೂಪಾಯಿ ಕೊಡ್ತೇನೆ, ಕೆಜಿಗೆ ಇನ್ನೊಂದು 30 ರೂಪಾಯಿ ಕೊಡ್ತೇನೆ ಅಂತ ಬಿಡ್ಡಿಂಗ್ ಮಾಡಿದಾಗ ರೈತರಿಗೆ ಒಳ್ಳೇದಾಗತ್ತಂತ ಹೇಳ್ತಾರೆ. ಬಟ್ ಇದು 50-50 ಚಾನ್ಸ್ ಮಾತ್ರ. ಪ್ರೈವೇಟ್ ಸೆಕ್ಟರ್ ಅವರು ಕೂಡ ಮೋಸ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ 50-50, ಬಟ್ ಸ್ಟಿಲ್ ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಡೈರೆಕ್ಟಾಗಿ ಮಾರಾಟ ಮಾಡುವಂಥ ಅವಕಾಶ ಬಂದರೆ ಜನರಿಗೆ ಪ್ರಾಫಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಏನಿದೆ, ಇದು 50-50. ನಿಜನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು, ಅದು ಹೇಳೋಕ್ಕಾಗಲ್ಲ. ಬಿಕಾಸ್ ಅದು ಯಾವ ಥರ ಪ್ರೈವೇಟ್ ಸೆಕ್ಟರ್ ಆಟ ಆಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್, ಎಮರ್ಜಿಂಗ್ alternate marketing channels. It has been realized that farmers directly sell their produce to consumers. It increases their incomes.
ಫಾರ್ ಎಕ್ಸಾಂಪಲ್ ಇದೆ ಹೇಳ್ದಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ಚಾನಲ್ಸ್ ಆರ್ ಇನ್ ಅಪ್ನಿ ಮಂಡಿ, ಪಂಜಾಬ್, ಹರಿಯಾಣ ಆ್ಯಂಡ್ ರಾಜಸ್ಥಾನ್, ಹಜರತ್ಪುರ್ ಮಂಡಿ, ರಾಯಚೂರು ಮಂಡಿ. ಇದರ ಅರ್ಥ ಏನಂದರೆ ಮಂಡಿಗಳಲ್ಲಿ ಜನರು ಡೈರೆಕ್ಟಾಗಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ನ ತೊಗೊಬಂದು ಕಸ್ಟಮರ್ಸ್ಗೆ ಮಾಡ್ತಿದ್ದಾರಂತೆ, ನ್ಯಾಯಬೆಲೆ ಅಂಗಡಿಗೆ ಹೋಗ್ತಾ ಇಲ್ಲ. ಸೊ ದೇ ಆರ್ ಏಬಲ್ ಟು ಮೇಕ್ ಮೋರ್ ಪ್ರಾಫಿಟ್ಸ್ ಅಂತ ಹೇಳ್ತಾರೆ. ಇದನ್ನ ನಾವು ಮಂಡಿಗಳಂತ ಕರಿತೇವೆ. ಆ್ಯಂಡ್ ಇದೇ ಥರ ತುಂಬ ವೆಜಿಟೇಬಲ್ ಆ್ಯಂಡ್ ಅಗ್ರಿಕಲ್ಚರ್ ಮಾರ್ಕೆಟ್ಸ್ ಇನ್ ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ, ಉಜ್ವಾಲ್, ಸಂದೇಶ್. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಕೊಡ್ತಿದ್ದಾರೆ. ಏನು ಹೇಳ್ತಾರೆ ಅಂದರೆ ಡೈರೆಕ್ಟಾಗಿ ಜನರು ನ್ಯಾಯಬೆಲೆ ಅಂಗಡಿಗೆ ಬಂದು ಮಾರಾಟ ಮಾಡೋ ಬದಲು ಡೈರೆಕ್ಟಾಗಿ ಅಗ್ರಿಕಲ್ಚರ್ ಲ್ಯಾಂಡಿಂದ ಡೈರೆಕ್ಟಾಗಿ ಜನರಿಗೆ ಮಾರಾಟ ಮಾಡ್ಬೋದು ಮಂಡಿಗಳಲ್ಲಿ ಅಂತ ಹೇಳ್ತಾರೆ. ಇದನ್ನು ನಾವು ಆಲ್ಟರ್ನೇಟ್ ಮಾರ್ಕೆಟಿಂಗ್ ಚಾನಲ್ಸ್ ಅಂತ ಕರಿತಿದ್ದಾರೆ. ಮಾರ್ಕೆಟಿಂಗ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲ, ತರಕಾರಿ ಬೆಲೆ ಅಂಗಡಿಗಳು ಆಯಿತಾ. ಮಾರ್ಕೆಟ್ ಅಂದರೆ ಅಂಗಡಿ, ಇಲ್ಲಿ ನೆನ್ಪಿಟ್ಕೊಂಡು ತರಕಾರಿ ಅಂಗಡಿ. However, several national and multinational fast food chains are increasingly entering into the contracts and alliances with the farmers to encourage them cultivate the farm products and the desired quality of the products by providing them with not only seeds and other inputs but also assured procurement of the produce at pre-decided prices. ಅಂದರೆ ಕೆಲವೊಂದು ಪ್ರೈವೇಟ್ ಮೆಂಬರ್ಸ್ ಏನಿದಾರಲ್ಲ, ಮೊದಲೇ ಅಗ್ರಿಕಲ್ಚರ್ ಫಾರ್ಮರ್ ಜೊತೆ ಟ್ಯಾಗ್ ಅಪ್ ಮಾಡಿಕೊಂಡು ಅವರೇ ಬೀಜಗಳನ್ನ ಕೊಡ್ತಿದ್ದಾರಂತೆ, ಅವ್ರಿಗೆ ಬೇಕಾಗಿರುವಂಥ ಫೆಸಿಲಿಟೀಸ್ನ ಒದಗಿಸಿ ಕೊಡ್ತಿದ್ದಾರಂತೆ. ಇದ್ರ ಬದಲಾಗಿ ರೈತರುಗಳು ಬೆಳೆದಿರುವಂಥದನ್ನ ಮಿನಿಮಮ್ ಮೊದಲೇ ಫಿಕ್ಸ್ ಆದಂಥ ಪ್ರೈಸ್ಗೆ ಅವರಿಗೆ ಮಾರಾಟ ಮಾಡಬೇಕಂತ ಹೇಳ್ತಿದ್ದಾರೆ. ಇಟ್ ಈಸ್ ಆರ್ಗ್ಯೂಡ್ ದ್ಯಾಟ್ ಸಚ್ ಅರೇಂಜ್ಮೆಂಟ್ಸ್ ವಿಲ್ ಹೆಲ್ಪ್ ಇನ್ ರಿಡ್ಯೂಸಿಂಗ್ ದ ಪ್ರೈಸ್ ರಿಸ್ಕ್ ಫಾರ್ ದ ಫಾರ್ಮರ್ಸ್ ಆ್ಯಂಡ್ ವುಡ್ ಆಲ್ಸೋ ಎಕ್ಸ್ಪಾಂಡ್ ದ ಮಾರ್ಕೆಟ್ಸ್ ಫಾರ್ ದ ಫಾರ್ಮ್ ಪ್ರಾಡಕ್ಟ್ಸ್. ಇದರಿಂದ ರೈತರಿಗೆ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ 2020 ಇಂಡಿಯನ್ ಪಾರ್ಲಿಮೆಂಟ್ ಪಾಸ್ಡ್ 3 laws, ಹೇಳಿದೆ ಅಲ್ವಾ, 3 ಲ್ಯಾಂಡ್ ರಿಫಾರ್ಮ್ಸ್ ಲಾಸ್ ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಿಸ್ಟಮ್. ವೈಲ್ ಸಮ್ ಸೆಕ್ಷನ್ಸ್ ಆಫ್ ದ ಫಾರ್ಮರ್ ಸಪೋರ್ಟೆಡ್ ದಿಸ್ ಆ್ಯಂಡ್ ಸಮ್ ಸೆಕ್ಷನ್ಸ್ ಆಫ್ ದ ಫಾರ್ಮರ್ ಅಪೋಸ್ ದಿಸ್. ಡ್ಯೂ ಟು ದಿಸ್ ಇಟ್ ವಾಸ್ ನಾಟ್ ಎಟ್ ಆಲ್ ಪಾಸ್ಡ್. ಇದು ಯಾಕೆ ಪಾಸ್ ಆಗಿಲ್ಲ ಅಂತ ನಾನು ನಿಮ್ಗೆ ಹೇಳ್ತೇನೆ. ಮೇಜರ್ ರೀಸನ್ ಏನಪ್ಪ ಅಂದರೆ ರೈತರು ಯಾರೂ ಜಗಳ ಮಾಡಲಿಲ್ಲ ಅಂತೆ. ಈ ಫಾರ್ಮ್ ಲಾಸ್ ಬಂದಮೇಲೆ, ಈ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಚೇಂಜ್ ಆದಮೇಲೆ ರೈತರು ಯಾರು ಜಗಳ ಮಾಡಲಿಲ್ಲ ಅಂತೆ. ಜಗಳ ಮಾಡಿದ್ಯಾರು? ಈ ಮಿಡಲ್ ಮ್ಯಾನ್, ಈ ದಲ್ಲಾಳಿಗಳು ಇರ್ತಾರಲ್ವ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ರೈತ ಇದ್ದಾನಂತ ಇಟ್ಕೊಳ್ಳಿ ಅಪ್ಪ, ಇದು ನ್ಯಾಯ ಬೆಲೆ ಅಂಗಡಿ ಅಂತ ಇಟ್ಕೊಳ್ಳಿ ಮಿನಿಮಮ್. ಇವನಿಲ್ಲಿ ಮಾರಾಟ ಮಾಡೋಕ್ಕೆ ಹೋದಾಗ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ, ಇಲ್ಲೊಬ್ಬ ಏಜೆಂಟ್ ಇರ್ತಾನೆ ಮಹಾನ್ ಬಾಬಾ. ಇವನೇನು ಮಾಡ್ತಾನೆ, ಇವನ ಹತ್ರ ಟೊಮೆಟೊಗಳನ್ನ ತೊಗೊಂಡು ಇಲ್ಲಿ ಮಾರಾಟ ಮಾಡಿ ಇವನಿಗೆ ಕಮಿಷನ್ ತೊಗೊಂಡು ವಾಪಸ್ ಕೊಡ್ತಾನೆ. ಈ ಕಮಿಷನ್ ತಿನ್ನೋರು ಇರ್ತಾರಲ್ಲ ಸೆಂಟ್ರಲ್ಲಿ, ದೀಸ್ ವರ್ ದ ಪೀಪಲ್ ಹೂ ರಿಯಲಿ ಅಪೋಸ್ಡ್ ದಿಸ್ ಫಾರ್ಮ್ ಲಾಸ್. ಅದರಿಂದ ಫಾರ್ಮ್ ಲಾಸ್ ಪಾಸ್ ಆಗಲಿಲ್ಲ. ಇನ್ ಕೇಸ್ ಫಾರ್ಮ್ಸ್ ಲಾಸ್ ಪಾಸ್ ಆಗಿದ್ದರೆ ಏನಾಗ್ತಿತ್ತು, ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ಬೇರೆ ಥರ ಚೇಂಜಸ್ಸಿಂದ ರೈತರಿಗೆ ತಾವೇ ದುಡ್ಡನ್ನ ಬೆಳೆದಿರುವಂಥ ವಸ್ತುಗಳನ್ನ ಮಾರಾಟ ಮಾಡುವಂಥ ಅವಕಾಶ ಇತ್ತು. ಫಾರ್ಮ್ ಲಾಸ್ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ, ದಟ್ ಈಸ್ ಅ ಪಾರ್ಟ್ ಆಫ್ ಅಗ್ರಿಕಲ್ಚರ್, ಈಗ ಸದ್ಯಕ್ಕೆ ಬೇಡ. ಬಟ್ ಎಸ್, ಇನ್ ಸಿಂಪಲ್ ಹೇಳಬೇಕಂದ್ರೆ ಈ ಒಂದು ಪ್ಲಾನ್ ಏನಿತ್ತು ನರೇಂದ್ರ ಮೋದಿ ಗೌರ್ಮೆಂಟ್ದು, ಅದು ಸಕ್ಸೀಡ್ ಆಗಲಿಲ್ಲ ಬಿಕಾಸ್ ಆಫ್ ರ್ಯಾಪಿಡ್ ಅಪೋಸಿಷನ್ ಫ್ರಮ್ ಮಿಡಲ್ ಮ್ಯಾನ್ ಆ್ಯಂಡ್ ಸಮ್ ಟಾಪ್ ರೇಟೆಡ್ ಫಾರ್ಮರ್ಸ್. ಆಯಿತಾ? ಎಸ್. ಸೊ ಐ ಥಿಂಕ್ ಒಂದು ಕೆಲಸ ಮಾಡೋಣ, ಇದನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಐ ಮೇಕ್ ಇಟ್ ಆಸ್ ಅ ಪಾರ್ಟ್ 1. ಆ್ಯಸ್ ಆಫ್ ನಾವು ಪಾರ್ಟ್ 1 ಆಗಿದ್ದನ್ನ ಕಂಟಿನ್ಯೂ ಸ್ಟಾಪ್ ಮಾಡ್ತೇನೆ. ನಾವು ಏನೇನು ಕಲ್ತಿದ್ದೇವೆ ಇಲ್ಲಿವರೆಗೂ, ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಕಲ್ತಿದ್ದೇವೆ, ಮಾರ್ಕೆಟಿಂಗ್ ಸಿಸ್ಟಮ್ ಬಗ್ಗೆ ಕಲ್ತಿದ್ದೇವೆ, ಡೈವರ್ಸಿಫಿಕೇಷನ್ ಇಂಟು ದ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ನಾವು ನೆಕ್ಸ್ಟ್ ಪಾರ್ಟಲ್ಲಿ ನೋಡ್ಕೊಂಡು ಹೋಗೋಣ. ಓಕೆನಾ? ಜೈ. ಆ್ಯಂಡ್ ಎಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್ ಬಾಯ್.